ಸ್ವಲ್ಪದರಲ್ಲೇ ಗೊತ್ತಾಗುತ್ತೆ. ಈ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಅವರು ನಾಳೆ ದಿಲ್ಲಿ ಪ್ರಯಾಣವನ್ನ ಬೆಳೆಸಲಿಕ್ಕಿದ್ದಾರೆ. ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ, ಜೊತೆಗೆ ಪ್ರಮುಖವಾಗಿ ಸೋನಿಯಾ ಗಾಂಧಿ ಅವರು ಈ ಪದಗ್ರಹಣ ಕಾರ್ಯಕ್ರಮಕ್ಕೆ ಬರೋದಕ್ಕಾಗಲಿಲ್ಲ. ಹಾಗಾಗಿ ಅವರನ್ನ ನೇರವಾಗಿ ಡೆಲ್ಲಿಲಿ ಭೇಟಿ ಮಾಡಿ ಅವರಿಗೆ ಒಂದು ಧನ್ಯವಾದವನ್ನ ತಿಳಿಸುವಂತ ಕೆಲಸವನ್ನ ಮಾಡ್ತಾರೆ. ಬಟ್ ಓವರ್ ಆಲ್ ಆಗಿ ಜನ ಮಾತಾಡ್ತಾ ಇರೋದೇನು ಅಂತಂದ್ರೆ, ಅಧಿಕಾರ ಯಾರೇ ವಹಿಸ್ಕೊಳ್ಳಿ, ಯಾರೇ ಬರಲಿ, ನಮ್ಮ ನಾಯಕರಾಗಿ ಯಾರೇ ಬರಲಿ ಅವರನ್ನು ಸ್ವೀಕರಿಸ್ತೀವಿ, ಆದ್ರೆ ಕೆಲಸ ಮಾಡಬೇಕು. ಜೊತೆಗೆ ಕೇವಲ ನಾಯಕತ್ವ ಬದಲಾವಣೆ ಆದ್ರೆ ಮಾತ್ರ ಅಲ್ಲ, ನಮ್ಮ ಜೀವನವೂ ಕೂಡ ಬದಲಾವಣೆ ಆಗಬೇಕು ಅಂತ ಬೆಟ್ಟದಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಈ ಎಲ್ಲ ಓವರ್ ಆಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಣ. ಇದೇ ಈ ಹೊತ್ತಿನ ಚದುರಂಗ ಡಿಬೇಟ್ ಕಾರ್ಯಕ್ರಮದ ವಿಶೇಷ. ನೋಡಿ, ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪಟ್ಟಾಭಿಷೇಕವನ್ನು ಕೂಡ ಪಡೆದುಕೊಂಡದ್ದಾಯಿತು. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನೂ ಮಾಡಿದ್ದಾಯಿತು. ಗಂಗಾಧರ ಅಜ್ಜನ ಹೆಸರಲ್ಲಿ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಇವತ್ತು ಸಿಎಂ ಡಿ.ಕೆ. ಶಿವಕುಮಾರ್ ಸೇರಿದಂತೆ 13 ಜನ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಕರ್ನಾಟಕ ರಾಜಕೀಯದಲ್ಲಿ ಬಂಡೆಯ ಹೊಸ ಚಾಪ್ಟರ್ ಶುರುವಾಗ್ತಾ ಇದೆ. ಹೇಗಿರುತ್ತೆ ಮುಂದಿನ ಹಾದಿ ಡಿ.ಕೆ. ಶಿವಕುಮಾರ್ ಅವರದ್ದು ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಟ್ರಬಲ್ ಶೂಟರ್ ಅಂತ ಕರೆತಿದ್ರು ಅವರನ್ನ. ಅವರ ನೇತೃತ್ವದಲ್ಲಿನ ಸರ್ಕಾರ ಯಾವ ರೀತಿಯಾಗಿರುತ್ತೆ, ಅವರಿಗೆ ಎದುರಾಗುವಂತಹ ಸವಾಲುಗಳು ಎಂತೆಂಥದ್ದು ಎಲ್ಲವನ್ನೂ ಕೂಡ ಗಮನಿಸಬೇಕಾಗುತ್ತೆ. ಈಗ ಆಲ್ರೆಡಿ ವಿದ್ಯಾರ್ಥಿಗಳಿಗೆ ಒಂದಷ್ಟು ಕೊಡುಗೆಗಳನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದಾವೆ. ಅದು ಮೊದಲ ಸಚಿವ ಸಂಪುಟ ಮೀಟಿಂಗ್ ಆದಂತ ಸಂದರ್ಭದಲ್ಲಿ ಏನೇನು ಡಿಸ್ಕಸ್ ಮಾಡ್ತಾರೆ ಅನ್ನೋದನ್ನು ಗಮನಿಸಬೇಕಾಗುತ್ತೆ. ಟೋಟಲ್ ಆಗಿ ಓವರ್ ಆಲ್ ಆಗಿ ಹೇಳೋದಾದ್ರೆ, ನಾಳೆ ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಅದಾದ ನಂತರ ಮೋಸ್ಟ್ ಪ್ರಾಬಬ್ಲಿ ಅವರ ಕ್ಷೇತ್ರ ಅಥವಾ ಅವರ ಊರು ಕನಕಪುರಕ್ಕೆ ಹೋಗಿ ಅಲ್ಲಿ ಒಂದು ಸಮಾವೇಶವನ್ನ ಮಾಡುವಂತಹ ತಯಾರಿಗಳು ತೆರೆಯ ಹಿಂದೆಯೂ ಕೂಡ ಆಗ್ತಾ ಇದೆ. ನೋಡೋಣ, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಈ ಹೊತ್ತಿನ ಚದುರಂಗ ಡಿಬೇಟ್ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ಬಿಜೆಪಿ ವಕ್ತಾರರಾದಂತಹ ದಿಲೀಪ್ ಅವರು ಜಾನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಹಾಗೆ ಕಾಂಗ್ರೆಸ್ ವಕ್ತಾರರಾದಂತಹ ಇರ್ಷಾದ್ ಅಹಮದ್ ಶೇಖ್ ಅವರು ಜಾನ್ ಆಗಿದೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಮೊದಲನೇದಾಗಿ ನಿಮ್ಮ ಹತ್ರನೇ ಮಾತಾಡ್ತೀನಿ. ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಜೊತೆಗೆ ಹೊಸ ಅಧ್ಯಾಯ ಶುರುವಾಗಿದೆ ಕಾಂಗ್ರೆಸ್ನಲ್ಲಿ 2.0. ಈ ಹಿಂದೆ ಬಿಜೆಪಿಗೆ ಹೇಳ್ತಾ ಇದ್ವಿ ಕೇಂದ್ರ ಸರ್ಕಾರದಲ್ಲಿ 2.0 ಆಡಳಿತ ಅಂತ. ಈಗ ಅವಧಿ ಪೂರ್ವವಾಗಿ 2.0 ಶುರುವಾಗಿದೆ ಕಾಂಗ್ರೆಸ್ನಲ್ಲಿ. ಏನ್ ನಿರೀಕ್ಷೆ ಮಾಡಬಹುದು ಜನ ಅಂತ? ನೋಡಿ, ಕರ್ನಾಟಕದ ರಾಜಕೀಯದಲ್ಲಿ ಒಂದು ಮಹತ್ತರವಾದಂತಹ ಘಟ್ಟ ಇದು. ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಸುದೀರ್ಘವಾದಂತಹ ಅವ್ರದ್ದು ಒಂದು ರಾಜಕೀಯ ಜೀವನ. ಜಿಲ್ಲಾ ಪಂಚಾಯತ್ ಸದಸ್ಯನಿಂದ ಹಿಡಿದು NSUI ಯೂತ್ ಕಾಂಗ್ರೆಸ್ ಹಂತವಾಗಿ ಬೆಳೆದು ಇವತ್ತು ಅವರು ಈ ಮುಖ್ಯಮಂತ್ರಿಯ ಒಂದು ಸ್ಥಾನಕ್ಕೆ ಏರಿರೋದು. ಸೊ ಅವ್ರ ಹತ್ರ ಒಂದು ಛಲ ಇದೆ, ಒಂದು ದೃಷ್ಟಿಕೋನ ಇದೆ, ದೂರದರ್ಶಿತ್ವದ ಒಂದು ನಾಯಕತ್ವ ಇದೆ. ಅವರು ಸದಾ ಒಂದು ಮಾತು ಹೇಳ್ತಾ ಇರ್ತಾರೆ, ಕರ್ಮಣ್ಯವಾಧಿಕಾರಸ್ಥೆ ಮಹಾಫಲೇಶು ಕದಾಚನ ಅಂತ. ಅಂದ್ರೆ ಕರ್ಮ ಮಾಡ್ತಾ ಹೋಗ್ಬೇಕು, ಫಲದ ಅಪೇಕ್ಷೆ ದೇವರಿಗೆ ಬಿಡಬೇಕು. ಸೊ ಆ ರೀತಿ ದೈವ ಭಕ್ತರಾದಂತಹ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಅವರು ಈಗಾಗಲೇ ಉಪಮುಖ್ಯಮಂತ್ರಿಯಾಗಿ ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಕೆಲಸವನ್ನು ಮಾಡಿರುವಂಥದ್ದು. ಆಮೇಲೆ ನಮ್ಮ ಬಂಗಾರಪ್ಪನವರ ಒಂದು ಸರ್ಕಾರದಲ್ಲಿ ಬಂದಿಖಾನೆ ಸಚಿವರಾಗಿ ಮೊದಲನೆಯ ಬಾರಿಗೆ ಅವರು ಏನು ಶಾಸಕರಾಗಿ ಚುನಾಯಿತರಾದ ತಕ್ಷಣವೇ ಅವರು ನಮ್ಮ ಬಂಗಾರಪ್ಪ ಅಂದಿನ ಮುಖ್ಯಮಂತ್ರಿ ಅಂತ ಅವರು ಬಂದಿಖಾನೆಯ ಒಂದು ಮಂತ್ರಿಯನ್ನಾಗಿ ಮಾಡಿ ಅವ್ರಿಗೆ ಅಲ್ಲಿಂದ ಒಂದು ಅವರು ಆಡಳಿತವನ್ನು ನೋಡಿದ್ದಾರೆ. ಆಡಳಿತದ ಎಲ್ಲ ಆಯಾಮಗಳನ್ನ ಅವರು ನೋಡಿರುವಂತಹ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಏನು ಮಾನ್ಯ ಸಿದ್ದರಾಮಯ್ಯನವರು ಏನು ಈ ಸುಮಾರು 2013ರಿಂದ 2018 ಇರ್ಬೋದು, ಅಥವಾ 2010 ಈಗ 2023ರಿಂದ ಈಗ 3 ವರ್ಷ ಇರ್ಬೋದು, ಅವರೇನು ಹಾದಿಯನ್ನ ಒಂದು ಯಾವ ರೀತಿ ಕರ್ನಾಟಕದ ಒಂದು ಅಭಿವೃದ್ಧಿ ಆಗಬೇಕು ಅನ್ನೋದನ್ನ ಏನು ಹಾದಿ ಅವರು ತೋರಿಸಿದ್ದಾರೆ, ಆ ಹಾದಿಯಲ್ಲಿ ನಡೆದು ಏನು ಜನಪರ ಕಾರ್ಯಕ್ರಮಗಳಿರ್ಬೋದು, ಸಾಮಾಜಿಕ ನ್ಯಾಯದ ಅಡಿನಲ್ಲಿ ಏನು ಸಮಾಜ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು, ಆ ಕಾರ್ಯಕ್ರಮದ ಜೊತೆನಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಅವರದೇ ಆದಂತಹ ಒಂದು ನಿಲುವು, ಅವರದೇ ಆದಂತಹ ಒಂದು ದೃಷ್ಟಿಕೋನ, ಮತ್ತೆ ಕರ್ನಾಟಕ ಯಾವ ತರ ಇರಬೇಕು ಅಂತ ಈಗಾಗಲೇ ಅವರು ನೀಲನಕ್ಷೆಯನ್ನ ಅವರು ಸಿದ್ಧಪಡಿಸಿದ್ದಾರೆ. ಸೊ ಆ ದೃಷ್ಟಿಯಲ್ಲಿ ಈ ಸರ್ಕಾರ ಮುನ್ನಡೀತದೆ. ಈ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಅವರು ಕಂಕಣಬದ್ಧರಾಗಿ ಕೆಲಸವನ್ನ ಮಾಡ್ತಾರೆ. ದಿಲೀಪ್ ಅವರೇ, ನೀವು ಯಾವ ರೀತಿ ನೋಡ್ತೀರಿ ಇದನ್ನ? ಸರ್ ನೋಡಿ, ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದಕ್ಕಿಂತ ಇವತ್ತು ಸುಮಾರು 3 ವರ್ಷಗಳ ನಿರಂತರ ಒಳಜಗಳಕ್ಕೆ ಇವತ್ತು ತೆರೆ ಬಿದ್ದಂಗೆ ಕಾಣಿಸ್ತಾ ಇದೆ. ತೆರೆ ಬಿದ್ದಿದ್ಯಾ ಅದು ನಮಗೆ ಗೊತ್ತಿಲ್ಲ. ವಿ ಡೋಂಟ್ ಕನ್ಫರ್ಮ್. ನಾವು ಕನ್ಫರ್ಮ್ ಮಾಡ್ಲಿಕ್ಕೆ ಆಗಲ್ಲ.
ಈ ಒಳಜಗಳ 3 ವರ್ಷ ನಡೀತಾ ಇತ್ತಲ್ಲ, ಯಾವಾಗ ಮೊಟ್ಟ ಮೊದಲ ಬಾರಿಗೆ ಡಿ ಕೆ ಸುರೇಶ್ ರವರು ವಿಧಾನಸೌಧದ ಪಟಸಾಲೆನಲ್ಲಿ ಮುಂದೆ ನಿಂತ್ಕೊಂಡು ಎಂ ಬಿ ಪಾಟೀಲ್ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಇಲ್ಲ ಅನ್ನೋ ವಿಚಾರ ಮಾತಾಡಂಗಿಲ್ಲ ಅಂತ ಬೈದಿದ್ರಲ್ಲ 2023 ಮೇನಲ್ಲಿ, ಆಗಿಂದ ಪ್ರಾರಂಭ ಆದಂತ ಒಳಜಗಳ ಇವತ್ತು ಒಂದು ಹಂತ್ಯಕ್ಕಂತೂ ಬಂದಿದೆ. ಮತ್ತೆ ಇನ್ಮೇಲೆ ಪ್ರಾರಂಭ ಆಗ್ತಕ್ಕಂಥ ಜಗಳಗಳು ಯಾವುವು ಅಂತಕ್ಕಂಥದ್ದು ನಾವು ಇನ್ನು ನೋಡ್ಬೇಕಾಗಿದೆ ಕರ್ನಾಟಕದ ಜನತೆ. ಇಲ್ಲಿ 2 ಟೀಮ್ ಇದೆ ಸರ್. ಇದು ಒಂದು ಈಗ ಡಿ ಕೆ ಶಿವಕುಮಾರ್ ಟೀಮು, ಸಿದ್ದರಾಮಯ್ಯನವ್ರ ಟೀಮು, ನಿಮಗೆ ಗೊತ್ತೇ ಇದೆ ಮೊದಲಿಂದಲೂ. ಈಗ ಆಗಿರ್ತಕ್ಕಂಥದ್ದು ಒಂದು ಮುಖ್ಯಮಂತ್ರಿಯವರ ಬದಲಾವಣೆ. ಈಗ ಮುಖ್ಯಮಂತ್ರಿಯವರದೊಂದು ಒಂದು ಅಫಿಷಿಯಲ್ ಟೀಮ್ ಅಂತ ಆಗುತ್ತೆ. ಈಗ ಇನ್ನೊಂದು ಪ್ರಭಾವಿ ನಾಯಕ ಯಾರು ಕಾಂಗ್ರೆಸ್ಗೆ ಅಂತಕ್ಕಂಥದ್ದು ಚರ್ಚೆ ಸ್ಟಾರ್ಟ್ ಆಗುತ್ತೆ, ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ಅಂತ ಹೇಳಿ. ಪಾಪ ಈಗ ಸಿದ್ದರಾಮಯ್ಯನವ್ರಿಗೆ ಸುಮ್ಮನೆ ಇರ್ಸ್ಲಿಕ್ಕೆ ಅನ್ನೋ ಒಂದು ಕಾರಣಕ್ಕೋಸ್ಕರ CWC ಮೆಂಬರ್ ಅಂತ ಮಾಡ್ಬಿಟ್ಟಿದ್ದಾರೆ. ಆ ಮೆಂಬರ್ ಎಷ್ಟು ಜನ ಇದ್ದಾರೆ ಅಂತ ಚೆಕ್ ಮಾಡಿದೆ ನಾನು, 25 ಜನ ಇದ್ದಾರೆ. 25 ಜನದಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಇದ್ದಾರೆ, ಸೈಯದ್ ಹುಸೇನ್ ಅವರು ಇದ್ದಾರೆ, ವೀರಪ್ಪ ಮೊಯ್ಲಿ ಅವರು ಇದ್ದಾರೆ ಕರ್ನಾಟಕದಿಂದ, ಅಂಡ್ ಸಿದ್ದರಾಮಯ್ಯನವರು ಇದ್ದಾರೆ, 4 ಜನ ಇದ್ದಾರೆ. ಸೊ ಅವ್ರನ್ನ ಸುಮ್ಮನಿಸ್ಲಿಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಒಂದು ಅಂತ ಅನಿಸ್ತಾ ಇದೆ ಸರ್. ಮತ್ತೆ ಇವತ್ತು ನಮಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇರ್ತಕ್ಕಂಥದ್ದು ಸರ್, ಸಿದ್ದರಾಮಯ್ಯನವ್ರನ್ನ ಏನೋ ಒಂದು ಹೇಳಿ ಸಮಾಧಾನ ಅಂತೂ ಮಾಡಿರ್ಬೋದು, ಆದ್ರೆ ಸಿದ್ದರಾಮಯ್ಯನವರ ಮುಖವಾಣಿಗಳು ಕಾಂಗ್ರೆಸ್ ನಲ್ಲಿದೆ. ಯಾರ್ಯಾರನ್ನ ಸುಮ್ನಿರಿಸ್ತಾರೆ ಇನ್ಮೇಲೆ ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವ್ರಿಗೆ ನಿಜವಾದ ಚಾಲೆಂಜ್ ಇನ್ಮೇಲೆ ಪ್ರಾರಂಭ ಆಗುತ್ತೆ. ಸಿದ್ದರಾಮಯ್ಯನವರ ಮುಖವಾಣಿ ಆಗಿದ್ದಂತಹ ಎಂ ಬಿ ಪಾಟೀಲ್ರು ನಡೆ ಇನ್ ಹೆಂಗಿರುತ್ತೆ, ಅದಾದ್ಮೇಲೆ ಜಮೀರ್ ಅಹಮದ್ ಖಾನ್ ಅವ್ರನ್ನ ಆಚೆ ಇಟ್ಟಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರ ಒಂದು ನಡೆ ಯಾವ ರೀತಿ ಇರುತ್ತೆ, ಸತೀಶ್ ಜಾರಕಿಹೊಳಿ ಅವರು ಇವ್ರ ಮುಖವಾಣಿ ರೀತಿ ಇದ್ರು, ಅವ್ರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ತಪ್ಪಿಸಿದ್ದಾರೆ, ಅವರ ಒಂದು ನಡವಳಿಕೆ ಯಾವ ರೀತಿ ಇರುತ್ತೆ. ಬಿ ಕೆ ಹರಿಪ್ರಸಾದ್ ರವರು ಅಪ್ಪಟ ಸಿದ್ದರಾಮಯ್ಯನವರ ಅಭಿಮಾನಿ ಮೊದಲಿಂದಲೂ ಸಹ, ಈಗ ಅವ್ರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ಈಗ ಪಕ್ಷದ ಹೋಲ್ಡಿಂಗ್ಗೋಸ್ಕರ ಜಗಳ ನಡೆಯುತ್ತಾ, ಒಳ ಜಗಳ ಅಂತಕ್ಕಂಥದ್ದು ನಾವೆಲ್ಲರೂ ನೋಡ್ಬೇಕಾಗತ್ತೆ. ಈಗ ಬಿ ಕೆ ಹರಿಪ್ರಸಾದ್ ಅವರು ಆಲ್ಮೋಸ್ಟ್ ಈಗ ನೆಕ್ಸ್ಟ್ 28 ಚುನಾವಣೆಗೆ ಯಾರು ಕೆಪಿಸಿಸಿ ಅಧ್ಯಕ್ಷರು ಅವರೇ ಟಿಕೆಟ್ ಅನ್ನ ಹಂಚಿಕೆ ಮಾಡ್ಬೇಕಾಗತ್ತೆ. ಬಿ ಕೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯನವರ ಪರ ಇರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಇನ್ಮೇಲೆ ಯಾವ ರೀತಿ ಬಣಗಳು ಸೃಷ್ಟಿ ಆಗ್ತಾವ ಅಂತಕ್ಕಂಥದ್ದು ಜನತೆಗೆ ಬೇಕಾಗಿರ್ತಕ್ಕಂಥದ್ದು. ಫೈನಲಿ ಹೇಳ್ಬೇಕು ಅಂದ್ರೆ ಸರ್, ಡಿ ಕೆ ಶಿವಕುಮಾರ್ ಅವ್ರಿಗೆ ನಾವು ಕಂಗ್ರಾಚುಲೇಷನ್ಸ್ ಹೇಳ್ತೀವಿ, ಅವ್ರು ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರಿಗೆ ಶುಭಾಶಯಗಳನ್ನು ಕೋರೋಣ ಸರ್. ಆದ್ರೆ ಇದು ಜನಗಳು ಬಯಸಿದ್ದಲ್ಲ, ಇದು ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಒಳ ಜಗಳ. ಇದು ಕಾಂಗ್ರೆಸ್ ನಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಹೊರತು ಜನಗಳ ಬದಲಾವಣೆ ಅಲ್ಲ. ಇವ್ರು ತೀರ್ಪು ಕೊಟ್ಬಿಟ್ಟಿದ್ದಾರೆ 23ರಲ್ಲಿ, ಇವ್ರು ಬದಲಾವಣೆ ಮಾಡ್ಕೊಂಡಿದ್ದು ಮುಖ್ಯಮಂತ್ರಿಗಳನ್ನ 3 ವರ್ಷಕ್ಕೆ ಬದಲಾವಣೆ ಮಾಡಿದ್ರಲ್ಲ ಸರ್, ಯಾಕೆ ಬದಲಾವಣೆ ಮಾಡಿದ್ರು ಅಂತಕ್ಕಂಥದ್ದನ್ನು ಸಹ ಜನಗಳಿಗೆ ಇವ್ರು ಕ್ಲಾರಿಟಿ ಕೊಡ್ಬೇಕಾಗಿದೆ. ಒಂದು ಇವರಲ್ಲಿ ಇರ್ತಕ್ಕಂಥ ಆಡಳಿತ ವಿರೋಧಿ ಅಲೆಯಿಂದ ತಪ್ಪಿಸ್ಕೊಳ್ಳಿಕ್ ಮಾಡಿದ್ರ, ಇವರಲ್ಲಿ ಒಂದು ಅಗ್ರಿಮೆಂಟ್ ಬಂದಿದ್ರು ಅಂತ ಹೇಳಿ ಸರ್, ಅಗ್ರಿಮೆಂಟ್ ಬಂದಿದ್ರು ಅಂತ ಆದ್ರೆ ತುಟಿಕ್ ಪಿಟಿಕ್ ಅಂತ ಅಂದಿರ್ಲಿಲ್ಲ ಹೈಕಮಾಂಡ್ ಇದುವರೆಗೂ. ನೀವು ಎಷ್ಟು ಬಾರಿ ಯತೀಂದ್ರ ಸಿದ್ದರಾಮಯ್ಯನವರು ಎಷ್ಟು ಬಾರಿ ಹೇಳಿದ್ರು, ಕೆ ಎನ್ ರಾಜಣ್ಣ ಅವರು ಎಷ್ಟು ಬಾರಿ ಹೇಳಿದ್ರು, ಮಹದೇವಪ್ಪ ಅವರು ಎಷ್ಟು ಬಾರಿ ಹೇಳಿದ್ರು, ಆ ರೀತಿ ಚರ್ಚೆಗಳು ಯಾವೂ ಆಗಿಲ್ಲ ಅಂತ ಹೇಳಿದ್ರು. ಅದೇ ಅದು ಏನಕ್ಕೆ ಅಂದ್ರು ಅಂದ್ರೆ, ಟೆಕ್ನಿಕಲಿ ಯಾವುದೇ ಒಂದು ಇಲಾಖೆಯಲ್ಲಿ ಸಚಿವರ ಮಾತು ಕೇಳೋದಿಲ್ಲ, ಯಾರು ಕೆಲಸ ಮಾಡೋದಿಲ್ಲ ಅಂತ, ಆ ಕಾರಣಕ್ಕೇನೋ ಹೇಳಿರ್ಬೋದಲ್ಲ ಹಂಗೆ ಸರ್. ಕಾರಣಗಳು ಆ ರೀತಿ ಹೇಳಿರ್ಬೋದು ಸರ್, ಸಿದ್ದರಾಮಯ್ಯನವರೇ ಅಫಿಷಿಯಲ್ ಆಗಿ ಹೇಳ್ತಾರೆ ಅಂತ ಅಂದಾಗ, ಇವತ್ತು ಅವರಲ್ಲಿ ಇರ್ತಕ್ಕಂಥ ಆ ರೀತಿ ಇದ್ದಿದ್ರೆ ಸರ್, ನೋಡಿ ಸರ್, ಇವತ್ತು ಕರ್ನಾಟಕ ಅಂತದ್ದು ಕಾಂಗ್ರೆಸ್ಗೆ ಒಂದು ರೀತಿ ಶಕ್ತಿ ಕೇಂದ್ರ ಇದ್ದಂಗೆ. ಇಲ್ಲಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅಲ್ಲಿ ACC ಅಧ್ಯಕ್ಷರಾಗಿದ್ದಾರೆ. ಸೊ ಅವರು ಇದನ್ನ ಬಹಳ ಎಫೆಕ್ಟಿವ್ ಆಗಿ ಹ್ಯಾಂಡಲ್ ಮಾಡಬಹುದಾಯ್ತು, ಕರ್ನಾಟಕವನ್ನ ಮಾದರಿಯಾಗಿ. ಅವ್ರು ಹೇಳಿದ್ರು ಕೇಳಲಿಲ್ಲ, ಎಲ್ಲರೂ ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಹೇಳಿದ್ರು ಕೇಳಲಿಲ್ಲ. ಬಟ್ ಆದ್ರೆ ಇವತ್ತು ಹಾಕ್ತಿರ್ತಕ್ಕಂಥ ಒಳಜಗಳ ಇವತ್ತು ನೋಡಿ ಸರ್, ಇದೊಂಥರ ಬೂದಿ ಮುಚ್ಚಿದ ಕೆಂಡದಂತೆ ಯಾವಾಗ ಬ್ಲಾಸ್ಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಇಲ್ಲಿ ನೋಡಿ, ಮೊಟ್ಟ ಮೊದಲ ಸಮಸ್ಯೆ ಇರ್ತಕ್ಕಂಥದ್ದು ಹರಿಪ್ರಸಾದ್ ಅವ್ರದ್ದು. ಹರಿಪ್ರಸಾದ್ ಅವರು ಯಾವಾಗ ಬ್ಲಾಸ್ಟ್ ಆಗ್ತಾರೆ ಅಂತ ಗೊತ್ತಿಲ್ಲ. ಅವರು ಯಾವ ರೀತಿ ಮಾತಾಡ್ತಾರೆ ಅಂತಕ್ಕಂಥದ್ದು ಇಡೀ ಕರ್ನಾಟಕದ ರಾಜ್ಯ ಜನತೆ ನೋಡಿದ್ದಾರೆ. ಯಾವ ರೀತಿ ಭಾಷೆಗಳನ್ನ ಬಳಸ್ತಾರೆ, ಎಷ್ಟು ಅಗ್ರೆಸಿವ್ ಆಗಿರ್ತಾರೆ ಅಂತ. ಸೆಕೆಂಡ್ ಒನ್ ಜಮೀರ್ ಅಹಮದ್ ಅವ್ರದ್ದು ಮೊನ್ನೆ ಒಂದು ಆಡಿಯೋ ಲೀಕ್ ಆಗುತ್ತೆ, ಅವ್ರು ಬಂದು AI ಜನರೇಟೆಡ್ ಅಂತ ಹೇಳ್ತಾರೆ. ಅವರು ಅದ್ರೊಳಗೆ ಬಳಸಿರ್ತಕ್ಕಂಥ ಭಾಷೆ ಬೋ ಮಗ್ನೆ ಸೂ ಮಗ್ನೆ ಈ ರೀತಿ ಭಾಷೆಗಳನ್ನ ಬಳಸಿದ್ದಾರೆ. ಅದು ಯಾರಿಗೆ ಬಳಸಿದ್ದಾರೆ ಅಂತಕ್ಕಂಥದ್ದು ಇಡೀ ರಾಜ್ಯ ಜನತೆ ಗೊತ್ತಾಗಿದೆ. ಈಗ ಅಟ್ಯಾಕಿಂಗ್ ಮೋಡ್ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕಾಗತ್ತೆ. ಇನ್ನು ನಾಟಕಗಳು ಪ್ರಾರಂಭ ಆಗ್ತವೆ. ಅವರಿಗೆ ಸಚಿವ ಸ್ಥಾನ ಮಿಸ್ ಆಗುತ್ತೆ, ಅದೊಂದು ಹೌದು. ಮತ್ತೆ ಇನ್ನೊಂದು ಚರ್ಚೆ ನಡೀತಾ ಇದೆ, ಇವ್ರ ಪರ ಇದ್ದಂತಹ ಸತೀಶ್ ಜಾರಕಿಹೊಳಿ ಅವರು, ಸಿದ್ದರಾಮಯ್ಯನವ್ರ ಪರ ಇದ್ದಂತಹ ಸತೀಶ್ ಜಾರಕಿಹೊಳಿ ಅದೇನೋ 35 ಜನ ಸೈನ್ ಮಾಡಿಸ್ಕೊಂಡು ತಗೊಂಡು ಕೊಟ್ಬಿಟ್ರಂತೆ ಅಂತಕ್ಕಂಥದ್ದು ಕಾಂಗ್ರೆಸ್ ಪಟಸಾಲೆಯಲ್ಲಿ ನಡೀತಾ ಇರತಕ್ಕಂಥ ಚರ್ಚೆ. ಈ ರೀತಿ ಘಟನೆಗಳೇನ ನಡೆದಿದ್ರೆ ಇದು ನಿಂತ ನೀರಲ್ಲ, ಇವರ ಒಳಜಗಳ ಅಂತಕ್ಕಂಥದ್ದು ಹರಿಯ ನೀರು ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಇರ್ಷಾದ್ ಅವರು ಏನ್ ಹೇಳ್ತೀರಿ ಈ ಮಾತಿಗೆ? ನೋಡಿ, ನಮ್ಮ ಬಿಜೆಪಿ ವಕ್ತಾರರಿಗೆ ಮೊದಲಿಂದನೂ ಒಂದು ಹಗಲ್ಗನ್ಸು ಕಾಣ್ಕೊಂಡೇ ಇದ್ರು ಅವರು.
ಏನೋ ಸರ್ಕಾರದಲ್ಲಿ ಏನೋ ಹೆಚ್ಚು ಕಮ್ಮಿ ಆಗತ್ತೆ ಹಸ್ತಾಂತರ ಸಮಯದಲ್ಲಿ ಏನೋ ಒಂದು ಅದರದ ಲಾಭ ಪಡೆಯೋಣ ಅಂತ. ಯಾಕಂದ್ರೆ ಇವರು ಅದರಲ್ಲಿ ಡಾಕ್ಟರೇಟ್ ನಿಸ್ತಿಂಬ್ರು ಇವರು. ಯಾಕಂದ್ರೆ ಕಳೆದ ಒಂದು 10-12 ವರ್ಷಗಳು ನೀವು ನೋಡಿದ್ರೆ ಇತಿಹಾಸ ಇವ್ರದ್ದು ಸುಮಾರು 22 ಜನಪ್ರಿಯ ಸರ್ಕಾರಗಳನ್ನ ಅವರು ಯಾವ ರೀತಿ ವಾಮಮಾರ್ಗದ ಮುಖಾಂತರ ಬೀಳಿಸಿದ್ರು, ಯಾವ ರೀತಿ ಶಾಸಕರನ್ನ ಖರೀದಿ ಮಾಡಿದ್ರು ಅದು ಬಿಡಿ. ಈಗ ನಮ್ಮ ಕರ್ನಾಟಕದಲ್ಲಿ ಮಾನ್ಯ ಯಡಿಯೂರಪ್ಪನವರು 2008ರಿಂದ 2013ವರೆಗೆ 3 ಮುಖ್ಯಮಂತ್ರಿಗಳು ಬದಲಾವಣೆ ಆಯಿತು. ಏನು ಪ್ರಹಸನಗಳು, ಏನು ಅವರು ರೆಸಾರ್ಟ್ ರಾಜಕಾರಣ, ಎಂತ ಭಿನ್ನಾಭಿಪ್ರಾಯಗಳು, ಏನು ಗುಂಪುಗಾರಿಕೆ. ಅದಾದ್ಮೇಲೆ ಮೊನ್ನೆ 2019ರಿಂದ 23ವರೆಗೆ ಅಲ್ಲೂ ಮಾನ್ಯ ಯಡಿಯೂರಪ್ಪನವ್ರಿಗೆ ಕಣ್ಣೀರಿಟ್ಟು ಪಾಪ ಅವ್ರನ್ನ ತೊಂದರೆ ಕೊಟ್ಟು ಆ ವಯಸ್ಸಲ್ಲಿ ಇಳಿ ವಯಸ್ಸಲ್ಲಿ ಅವ್ರಿಗೆ ಕೊಡಬಾರ್ದಂತೆಲ್ಲ ಕಷ್ಟವನ್ನು ಕೊಟ್ಟು ಭಾವುಕರಾಗೋದು ಬೇರೆ. ಅವರು ನೋವಿನಿಂದ ನನಗೆ ಅಧಿಕಾರ ಬಿಡುವಂತ ಪರಿಸ್ಥಿತಿ ಬಂತಲ್ಲ ಅನ್ನೋಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಮಾಡಿದ್ರಲ್ಲ ನೀವು, ಅದಕ್ಕೆ ಅವ್ರು ಸೊ ಈ ರೀತಿ ಹೇಳ್ತಾ ಇದ್ರು ಇವರು ಸಿಡಬ್ಲ್ಯೂಸಿ ನಲ್ಲಿ ಬಿಜೆಪಿ ಕಡೆಯಿಂದ ಕೊಟ್ಟಿದ್ದೇ ಬೇರೆ ಕಾರಣ ನೋಡಿ. ಬಿಜೆಪಿ ಕಡೆಯಿಂದ ದಿಲೀಪ್ ಮಾತಾಡಕೊಡಿ. ಸೊ ಈಗ ಅವರು ಸಿಡಬ್ಲ್ಯೂಸಿ ಬಗ್ಗೆ ಹೇಳ್ತಾ ಇದ್ರು, ಏನೋ 4 ಜನ ಇದ್ದಾರೆ 5 ಜನ ಇದ್ದಾರೆ ಕರ್ನಾಟಕದಿಂದ. ಕಾಂಗ್ರೆಸ್ ಪಕ್ಷದ ಅತ್ಯುನ್ನತವಾದಂತಹ ಸಮಿತಿ, ಕಾರ್ಯಕಾರಿ ಸಮಿತಿ ಅದು. ಅದರಲ್ಲಿ ಇಡೀ ಭಾರತ ದೇಶದ ಒಂದು ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಒಂದು ನೀತಿ ಇರುತ್ತೆ, ನಡವಳಿಕೆ ಇರುತ್ತೆ ಅನ್ನೋದನ್ನ ಅಲ್ಲಿ ತೀರ್ಮಾನ ಆಗುವಂತ ಒಂದು ಹೈಯೆಸ್ಟ್ ಲೆವೆಲ್ ಸಮಿತಿ ನಮ್ದು. ಸೊ ಅದರಲ್ಲಿ ಅವರಿಗೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಸೊ ಬಹಳ ಅನುಭವಿ ಇದ್ದಾರೆ. ಅವ್ರ ಮಾರ್ಗದರ್ಶನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲೂ ಬೇಕಾಗ್ತದೆ. ಮಾನ್ಯ ಸಿದ್ದರಾಮಯ್ಯ ಅವರ ಮಾರ್ಗದರ್ಶನ, ಆಮೇಲೆ ಅವರ ಅನುಭವ ಇಡೀ ಭಾರತ ದೇಶದಲ್ಲೂ ನಾವು ಬಳಸ್ಕೊಳ್ಬೇಕಾಗ್ತದೆ. ಸೊ ನಮ್ಮ ಅದು ಆಂತರಿಕ ವಿಷಯ, ಅದು ನಾವು ಅವ್ರಿಗೆ ಯಾವ ರೀತಿ ಕೊಡ್ತೀವಿ, ಏನ್ ಕೊಡ್ತೀವಿ ಅಂತ. ಸೊ ನಮ್ಮ ಪಕ್ಷದ ಬಗ್ಗೆ ಅಥವಾ ನಮ್ಮ ಇದ್ರ ಬಗ್ಗೆ ಇವ್ರಿಗಿರುವಂತಹ ಅಗಾಧವಾದಂತಹ ನಾಲೆಜ್ ನೋಡಿ ನನಗೆ ಆಶ್ಚರ್ಯ ಆಯ್ತು. ಇಷ್ಟು ಗಮನ, ಇಷ್ಟು ಚಿಂತೆ ಇವರು ತಮ್ಮ ಪಕ್ಷದ ಬಗ್ಗೆ ಮಾಡಿದ್ರೆ ಇವತ್ತೇನು ಒಂದು ಮನೆ 3 ಭಾಗ ನಮ್ಮ ತಟ್ಟೆನಲ್ಲಿ ಒಂದು ನೊಣ ಬಿದ್ದಿದೆ, ನೀವು ಇಷ್ಟು ದೊಡ್ಡದಾಗಿ ಮಾಡ್ತಾ ಇದ್ದೀರಾ, ನಿಮ್ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ. ಸಂವಿಧಾನಾತ್ಮಕವಾಗಿದ್ದೀರಿ. ಇನ್ನೊಂದು ಆರೋಪ ಏನಂದ್ರೆ ನಿಮ್ಮಲ್ಲಿ ಇನ್ನ ಸರಿ ಹೋಗಿಲ್ಲ, ಇನ್ನ ಬೂದಿ ಮುಚ್ಚಿದ ಕೆಂಡದಂತಿದೆ. ಯಾವ ತರ ಅಸಂಪ್ಷನ್ ಸತೀಶ್ ಜಾರಕಿಹೊಳಿ ಅವರ ವಿಚಾರ ನೋಡಿ. ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಮಾಡಿ ಇವತ್ತು ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ. ಸ್ವಲ್ಪ ಸಮಯ ಕೊಡಿ ಅವರಿಗೆ, ನೋಡಿ ಅರ್ಥ ಆಯ್ತಲ್ಲ. 2028ಕ್ಕೆ ನಾವು ಅಧಿಕಾರಕ್ಕೆ ಬರ್ತೀವಿ, ಬರುವ ಒಂದು 2-3 ಚುನಾವಣೆಗಳನ್ನು ನಾವು ಅಧಿಕಾರಕ್ಕೆ ಬರ್ತೀವಿ. ಅರ್ಥ ಆಯ್ತಲ್ಲ. ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಯಾವ ರೀತಿ ಸಂಘಟನಾ ಚತುರರಿದ್ದಾರೆ, ಅಷ್ಟೇ ದಕ್ಷ ಆಡಳಿತಗಾರರಿದ್ದಾರೆ. ಅವರು ಅವರದೇ ಆದಂತಹ ಒಂದು ಕಾಂಗ್ರೆಸ್ ಪಕ್ಷ ಯಾವ ರೀತಿ ಕರ್ನಾಟಕವನ್ನು ಕಟ್ಟಬೇಕು, ಯಾವ ರೀತಿ ಕರ್ನಾಟಕದ ಅಭಿವೃದ್ಧಿ ಮಾಡಬೇಕು ಅನ್ನುವಂತ ಎಲ್ಲಾ ಕಾರ್ಯಕ್ರಮಗಳು ನಮ್ಮ ಹತ್ರ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ. ನಾವು ಅದನ್ನ ಮುನ್ನಡೆಸ್ತೀವಿ. ಈಗ ಅದೇ ಈ ಬಂಡಾಯದ ಬಗ್ಗೆ ಮಾತಾಡ್ತಾ ಇದ್ದೆ. ಈಗ 2028 ಎಲೆಕ್ಷನ್ ಬರೋಷ್ಟರೊಳಗೆ ಇನ್ನು ಏನೇನೋ ಆಗಿರುತ್ತೋ ಕಾಂಗ್ರೆಸ್ ಅಲ್ಲಿ ಅಂತ. ಈಗ ಜಮೀರ್ ಅಹಮದ್ ಖಾನ್ ಅವ್ರದ್ದು ಕೊನೆಯ ಹಂತದಲ್ಲೇನೋ ಅವ್ರ ಹೆಸರು ಮಿಸ್ ಆಯ್ತು, ಅದಕ್ಕೆ ಕಾರಣ ಅವ್ರು ಮಾತಾಡಿದ್ದವರು ಅಂತ ಹೇಳಲಾಗಿರೋ ಒಂದು ಆಡಿಯೋ ಅಂತ ಹೇಳಿ. ಜೊತೆಗೆ ಸತೀಶ್ ಜಾರಕಿಹೊಳಿ ಅವ್ರಿಗೆ ಆಫರ್ ಕೊಟ್ಟಿದ್ರು, ಏನಂತಂದ್ರೆ ಯಾವ್ದಾದ್ರು ಒಂದು ಖಾತೆ, ಒಂದು ಸಚಿವ ಸ್ಥಾನ ಇಲ್ಲಾಂದ್ರೆ ಕೆಪಿಸಿಸಿ ಸ್ಥಾನ ಅಂತ. ಅವ್ರಿಗೆ ಕೇಳಿದ್ದು 2 ಬೇಕು ಅಂತ. ಇಲ್ಲ ಆಗದಿಲ್ಲ ಒಬ್ರಿಗೆ ಒಂದು ಹುದ್ದೆ ಅಂತ ಹೇಳಿದಾಗ ಅವರು ಸಚಿವ ಸ್ಥಾನ ಆಯ್ಕೆ ಮಾಡ್ಕೊಂಡ್ರು. ಅದು ಸಿದ್ದರಾಮಯ್ಯನವರ ಕೆಂಗಣಿಗೆ ಗುರಿ ಆಯಿತು. ಅದಾದ್ಮೇಲೆ BK ಹರಿಪ್ರಸಾದ್ ಅವ್ರನ್ನೇ ಕೆಪಿಸಿಸಿ ಸ್ಥಾನಕ್ಕೆ ಕೂರಿಸ್ಬೇಕು ಅಂತ ಹೇಳಿ ಹೈಕಮಾಂಡ್ ನಾಯಕರ ಒಂದು ಹತ್ರ ಹೋಗಿ ಒತ್ತಡ ಇರೋ ತಂತ್ರ ಮಾಡ್ತಾ ಇದ್ರು. ಅಂದ್ರೆ ಅಲ್ಲಿ ಕೆಂಗಣ್ಣಿಗೆ ಗುರಿ ಆದ್ರು ಅಂತ, ಸಿದ್ದರಾಮಯ್ಯ ಅವ್ರ ಕೆಂಗಣ್ಣಿಗೆ ಜಾರಕಿಹೊಳಿ ಅವರು ಅಂತ. ಈ ತರ ಈಗ ನೋಡಿದ ತಕ್ಷಣ ಕಾಣುವಂಥದ್ದು ಇದಾದ್ರೆ ಕಾಣದೇ ಇರೋದು ಇನ್ನೆಷ್ಟಿರ್ತವೆ ಅಂತ ನೀವು ಬಣದಲ್ಲಿ? ಇಲ್ಲ, ಅಂಥದ್ದೇನು ಇಲ್ಲ, ಅಂಥದ್ದೇನು ಭಿನ್ನಾಭಿಪ್ರಾಯ ಇಲ್ಲ. ಇವತ್ತು ಕೆಪಿಸಿಸಿ ಅಧ್ಯಕ್ಷರಾಗಿ ಇವತ್ತು ಫುಲ್ ಟೈಮ್ ಒಬ್ರು ಅಧ್ಯಕ್ಷರು ಬೇಕಾಗಿದ್ರು. ಸೊ ಹಾಗಾಗಿ ಯಾಕಂದ್ರೆ ಚುನಾವಣೆಗೇನು ಹೋಗ್ಬೇಕು, ಬಹಳಷ್ಟು ಲೋಕಲ್ ಬಾಡಿ ಚುನಾವಣೆಗಳಿದೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಇದೆ, GB ಎಲೆಕ್ಷನ್ಸ್ ಇದೆ. ಸೊ ಒಂದು ಇಲೆಕ್ಷನ್ ಮೋಡಲ್ಲಿ ನೆಕ್ಸ್ಟ್ 1 ವರ್ಷ 2 ವರ್ಷ ಇರೋದ್ರಿಂದ ಸೊ ಹಾಗಾಗಿ ಫುಲ್ ಟೈಮ್ ಕೆಪಿಸಿಸಿ ಅಧ್ಯಕ್ಷರ ಒಂದು ಇರಬೇಕನ್ನುವ ಒಂದು ಕಾರಣದಿಂದ ಹೈಕಮಾಂಡ್ ಅವರು ಈ ತರ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಸಮಸ್ಯೆ ಎಲ್ಲ ಕ್ಲಿಯರ್ ಆಯ್ತಲ್ಲ? GB ಎಲೆಕ್ಷನ್ ಮಾಡ್ತೀರಾ ಹಾಗಾದ್ರೆ? ಖಂಡಿತವಾಗಿ ಮಾಡ್ತೀವಿ ಸರ್. ನೋಡಿ, ಯಾವುದೇ ಲೋಕಲ್ ಬಾಡಿ ಎಲೆಕ್ಷನ್ ಬಹಳ ಹೊತ್ತು ನಾವು ಅದನ್ನ ಅಲ್ಲ ತಡೆಯಕ್ ಆಗಲ್ಲ. ಯಾಕೆಂದ್ರೆ ಇವತ್ತು
ಗ್ರಾಮ ಸ್ವರಾಜ್ಯ ಬರಬೇಕಂದ್ರೆ ಅಥವಾ ಅಧಿಕಾರ ವಿಕೇಂದ್ರೀಕರಣ ಆಗ್ಬೇಕಂದ್ರೆ ಅಥವಾ 74ನೇ ತಿದ್ದುಪಡಿಯಿಂದ ಜನರಿಗೆ ಅದರ ಅನುಭವ ಅದರ ಲಾಭ ಸಿಗ್ಬೇಕಂದ್ರೆ ಲೋಕಲ್ ಬಾಡಿ ಸರ್ಕಾರಗಳು ಲೋಕಲ್ ಬಾಡಿ ಆಡಳಿತಗಳು ಇರಬೇಕಾಗ್ತದೆ. ಸೊ ನಾವು ಮಾಡ್ತೀವಿ. ಆಮೇಲೆ ಅದ್ರ ಜೊತೆಯಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳನ್ನು ಮಾಡ್ತೀವಿ. ಬರುವ ದಿನಗಳಲ್ಲಿ ಈ ರಾಜ್ಯದ ಅಭಿವೃದ್ಧಿಗೆ ನಾವು ಯಾವ ರೀತಿ ಕಳೆದ 3 ವರ್ಷಗಳಿಂದ ನಾವು ಏನು ನಡ್ಕೊಂಡು ಬಂದಿದ್ದೀವಿ ಅದೇ ರೀತಿ ಈ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಕೆಲಸ ಮಾಡ್ತೀವಿ. ಎಸ್, ಇನ್ನು ಇದ್ರ ಬಗ್ಗೆ ಮಾತಾಡೋದಕ್ಕೆ ಜೆಡಿಎಸ್ ವಕ್ತಾರರಾದಂಥ ರವಿಚಂದ್ರೇಗೌಡರು ಜಾನಾಗಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ರೀ. ಮಾತನಾಡಿಸ್ತೀನಿ ಸರ್, 1 ಸೆಕೆಂಡ್. ಹಾಗೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ರಾಜಕೀಯ ವಿಶ್ಲೇಷಕರಾದಂಥ ಅನುಮೇಶ್ ಯಾವಾಗಲ್ಲ ಅವರು ಕೂಡ ಜಾನಾಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ಅಂತೂ ಇಂತೂ ಕಾಂಗ್ರೆಸ್ನಲ್ಲಿದ್ದಂತಹ ಒಂದಷ್ಟು ಗೊಂದಲಗಳು, ಪ್ರಹಸನಗಳು ಎಲ್ಲವೂ ಕೂಡ ಬಗೆಹರಿದಂತಾಯ್ತು. 25ನೇ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣವನ್ನು ಮಾಡಾಯಿತು. ಅವರೊಟ್ಟಿಗೆ 13 ಜನನೂ ಆಯಿತು. ಆದರೆ ಈಗ ಕಾಂಗ್ರೆಸ್ನಲ್ಲಿ ಅಥವಾ ಸರ್ಕಾರದಲ್ಲಿ ಒಂದು ನಾಯಕತ್ವ ಬದಲಾವಣೆಯೇನೋ ಆಯಿತು. ಬಟ್ ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ ನಮ್ಮ ಬದುಕಲ್ಲಿ ಏನಾದರೂ ಬದಲಾವಣೆ ತರ್ತಾರ ಡಿ ಕೆ ಶಿವಕುಮಾರ್ ಅನ್ನೋದು. ಸೊ ನಿರೀಕ್ಷೆಗಳ ಜೊತೆಗೆ ಒಂದು ಸವಾಲುಗಳ ಬಗ್ಗೆ ಮಾತನಾಡೋದಾದ್ರೆ ಖಂಡಿತವಾಗಿ ರಾಜ್ಯದ ಜನ ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಅಭಿವೃದ್ಧಿ ಕೆಲಸಗಳಾಗ್ಬೇಕು, ಜನಸಾಮಾನ್ಯರಿಗೆ ಬೇಕಾಗಿರುವಂತ ಮೂಲಭೂತ ಸೌಕರ್ಯಗಳು ಇವತ್ತು ರಾಜ್ಯದಲ್ಲಿ ಸಿಗ್ತಾ ಇಲ್ಲ, ಆಗ್ತಾ ಇಲ್ಲ. ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಅದು ಒಂದು ಕಡೆ ಜನರಿಗಿರುವಂತ ಒಂದು ನಿರೀಕ್ಷೆ. ಇನ್ನೊಂದ್ ಕಡೆ ಸವಾಲುಗಳು ಕೂಡ ಅಷ್ಟೇ ಇದೆ. ದೊಡ್ಡ ಮಟ್ಟದ ಸವಾಲು ಡಿ ಕೆ ಶಿವಕುಮಾರ್ ಅವ್ರ ಮುಂದಿದೆ. ಪಕ್ಷವನ್ನ, ಸರ್ಕಾರವನ್ನ ಮುನ್ನಡೆಸಬೇಕು ಮತ್ತು ಹೈಕಮಾಂಡ್ ಅನ್ನ ಮತ್ತು ವರಿಷ್ಠ ನಾಯಕರನ್ನ ಮತ್ತು ಪಕ್ಷದ ಎಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡುವಂತ ಹೊಣೆಗಾರಿಕೆ ಡಿ ಕೆ ಶಿವಕುಮಾರ್ ಅವ್ರ ಮೇಲಿದೆ. ಕಳೆದ 3 ವರ್ಷಗಳಲ್ಲಿ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಏನು ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಕೊಟ್ಟಂತ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಹೆಚ್ಚು ಗಮನ ಕೊಟ್ಟಿದ್ರಿಂದ ಈ ಮುಂದಿನ 2 ವರ್ಷ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ. ಇದಕ್ಕೆ ಬೇಕಾಗಿರುವಂತ ಸಂಪನ್ಮೂಲ ಬಜೆಟ್ ಅನ್ನ ಅಲೋಕೇಶನ್ ಮಾಡ್ಬೇಕಾಗುತ್ತೆ. ಅವಶ್ಯಕತೆ ಇರೋದ್ರಿಂದ ಜನರಿಗೆ ತೆರಿಗೆಯ ಹೊರೆ ಆಗದಂತೆ ಯಾವುದು ಬೆಲೆ ಏರಿಕೆ ಆಗದೇ ರೀತಿಯಲ್ಲಿ ನೋಡಿಕೊಂಡು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಬೇಕಾಗತ್ತೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಯಾರು ಕಾಂಟ್ರಾಕ್ಟರ್ಸ್ ಇದಾರೆ ಅವ್ರದ್ದು ಬಿಲ್ ಸಾಕಷ್ಟು ಪೆಂಡಿಂಗ್ ಇದೆ. ಅದನ್ನು ಕೊಟ್ಟರೆ ಅವ್ರು ಕೆಲಸ ಶುರು ಮಾಡ್ತಾರೆ. ಇದೇನಾಗುತ್ತೆ, ಅವ್ರಿಗೆ ಪೇಮೆಂಟ್ ಡಿಲೇ ಮಾಡಿದಷ್ಟು ವರ್ಕ್ ಡಿಲೇ ಆಗ್ತಾ ಇರುತ್ತೆ. ಸಾಮಾನ್ಯ ಜನರಿಗೆ ಗೊತ್ತಾಗಲ್ಲ. ಇವತ್ತು ರೋಡ್ ಆಗಿತಾರೆ, ಮತ್ತೊಂದ್ ಆಗಿತಾರೆ, ಅದ್ ಮಾಡೋದೇ ಇಲ್ಲ. ತಿಂಗಳಗಟ್ಟಲೆ ಆದ್ರೂ ಜನರ ಪರದಾಡ್ಬೇಕಾಗತ್ತೆ. ಅಲ್ಲಿ ಸರ್ಕಾರದಿಂದ ಬೇಗ ಕ್ಲಿಯರ್ ಆಗಲ್ಲ. ಅದರಲ್ಲೇನೋ ಬೇರೆ ಬೇರೆ ತರದ ಅಡ್ಜಸ್ಟ್ಮೆಂಟ್ ಗಳಿರುತ್ತೆ. ಹೀಗಾಗಿ ಇವೆಲ್ಲವೂ ಹೋಗಿ ಜನಸಾಮಾನ್ಯರ ದೃಷ್ಟಿಯಲ್ಲಿ ಒಂದು ಆಡಳಿತ ಸುಧಾರಣೆ ಆಗ್ಬೇಕಾಗುತ್ತೆ. ಬೇಗ ಕೆಲಸಗಳಾಗ್ಬೇಕಾಗುತ್ತೆ. ಅದರಲ್ಲೂ ಮೂಲಭೂತ ಸೌಕರ್ಯಗಳು, ರಸ್ತೆ, ಒಳಚರಂಡಿ ವ್ಯವಸ್ಥೆಗಳಿರ್ಬೋದು. ಮತ್ತು ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನೇ ಇಟ್ಕೊಂಡಿದ್ರು ಕೂಡ ಬೆಂಗಳೂರಿನ ದೊಡ್ಡ ಸಮಸ್ಯೆ ಆಗಿದೆ ಅಂತ ಕಸ ಎತ್ತೋದು. ಬೆಂಗಳೂರಲ್ಲಿ ಕಸ ಎತ್ತಿದ್ರೆ ಎಷ್ಟೋ ಪಾರ್ಕಿಂಗ್ ಜಾಗ ಸಿಕ್ಬಿಡುತ್ತೆ. ಎಲ್ಲೆಲ್ಲಿ 2 ವೀಲರ್ ಕಾರ್ ಪಾರ್ಕ್ ಮಾಡುವಂತ ಜಾಗದಲ್ಲೇ ಕಸ ರಾತ್ರಿಗಟ್ಲೆ ಕಸ ಬಿದ್ದಿದೆ. ಜನರಿಗೆ ರೋಗಗಳು ಬರ್ತಾ ಇದೆ. ಈ ರೀತಿ GBA ಎಲೆಕ್ಷನ್ ಗಳಾಗ್ಬೇಕು ಬೇಗ. ಅಲ್ಲಿ ಜನಪ್ರತಿನಿಧಿಗಳು ಬಂದಾಗ ಪಾರ್ಕ್ಗಳ ಅಭಿವೃದ್ಧಿ ಇರ್ಬೋದು, ಈ ಕಸ ಎತ್ತುವಂತದ್ದು ಇರ್ಬೋದು. ಈ ನೋಡಿ ಕಸದ ಲಾರಿಗಳು ಎಲ್ಲಿ ಬೇಕು ಅಲ್ಲೇ ನಿಲ್ಲಿಸ್ತಾ ಇದ್ದಾರೆ. ಬೆಂಗಳೂರಿನ ರೋಗಗಳು ಬರ್ತಾ ಇದೆ. ಸೊ ಈ ಆಡಳಿತದ ದೃಷ್ಟಿಯಿಂದ ನೋಡಿದ್ರೆ ದೊಡ್ಡ ಸಮಸ್ಯೆಗಳಿದೆ. ಅಧಿಕಾರಿಗಳಾಗ್ಲಿ, ಕೆಳ ಹಂತದಲ್ಲಿ ಪೌರ ಕಾರ್ಮಿಕರಾಗ್ಲಿ ಕೆಲಸಗಳನ್ನು ಮಾಡೋದಕ್ಕೆ ಬೇಕಾದಂತ ಒಂದು ವಾತಾವರಣನೇ ಇಲ್ಲ. ಹೀಗಾಗಿ ಬೆಂಗಳೂರು ಸೇರಿದಂತೆ ಇಡೀ ಕರ್ನಾಟಕದಲ್ಲಿ ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತ, ಆಡಳಿತಕ್ಕೆ ಬಿಸಿ ಮುಟ್ಟಿಸುವಂತ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವ್ರ ಮೇಲಿದೆ. ಹೀಗಾಗಿ ಅವರು ಈ ಚಾಟಿಯನ್ನ ಬೀಸಲೇಬೇಕಾಗುತ್ತೆ. ಎಸ್ ಮಾತನಾಡಿಸಿ ಸರ್. 1 ಸೆಕೆಂಡ್. ರವಿ ಸರ್, ಈಗ ಈ ಪ್ರಸ್ತುತ ಬೆಳವಣಿಗೆ ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣ ಮಾಡಿಕೊಂಡ್ರು, 13 ಜನ ಅವರೊಟ್ಟಿಗೆ ಸಚಿವ ಸ್ಥಾನವನ್ನು ಸ್ವೀಕರಿಸಿದ್ರು. ಮುಂದಿರೋ ಸವಾಲು ಜೊತೆಗೆ ಈ ಓವರ್ ಆಲ್ ಪ್ರಸಂಗವನ್ನು ನೋಡೋದಾದ್ರೆ ನೋಡಿ, ಮೊದಲಿಗೆ ಹೇಳಬೇಕು ಅಂದರೆ 25ನೇ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವ ಡಿ ಕೆ ಶಿವಕುಮಾರ್ ನನ್ನ ಪಕ್ಷದ ಪರವಾಗಿ ನಾನು ಒಂದು ಅಭಿನಂದನೆಗಳು ಸಲ್ಲಿಸಲು ಬಯಸುತ್ತೇನೆ. ಈಗ ಕೇವಲ ಅವರಿಗೆ ಉಳಿದಿರೋದು 2 ವರ್ಷ. ಸರ್ ಮಾತಾಡ್ತೀನಿ, ಒಂದು ಆಡಿಯೋ ಪ್ರಾಬ್ಲಮ್ ಇದೆ ನಿಮ್ದು, ನಾನು ಮಾತಾಡ್ತೀನಿ. ಓಕೆ ದಿಲೀಪ್ ಸರ್, ಈಗ ಅವರು ಹೇಳ್ತಾ ಇದ್ರು, ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು, ಆ ರೀತಿಯಾಗಿ ಯಾವುದೂ ಇಲ್ಲ ಓವರ್ ಆಲ್ ಆಗಿ ಈ ಥರ ಬೆಳವಣಿಗೆಗಳು ಏನಿಲ್ಲ, ಬಂಡಾಯ ಸಾರೋದು ಅಥವಾ ಇನ್ನೊಂದು ಮತ್ತೊಂದು ಮಗದೊಂದು ಅಂತ. ಬಟ್ ಈಗ GBA ಎಲೆಕ್ಷನ್ ವಿಚಾರಕ್ಕೆ ಬಂದ್ರೇ GBA ಎಲೆಕ್ಷನ್ ಈ ಹಿಂದೆ ಜೂನ್ ಎಂಡ್ ಒಳಗಡೆ ಆಗಬೇಕು ಅಂತಿತ್ತು, ಆಗಲಿಲ್ಲ. 2 ತಿಂಗಳು ಪೋಸ್ಟ್ಪೋನ್ ಮಾಡಿದ್ರು. ಅದಕ್ಕೆ ಜನಗಣತಿ SIR ರೀಸನ್ ಕೊಟ್ಟರು. ಈಗ ಆಗಸ್ಟಿಗೆ ಮಾಡಲೇಬೇಕು. ಬಟ್ ಜನ ಮಾತಾಡ್ಕೊಳ್ತಿದ್ದಾರೆ, ಅದನ್ನು ಡೌಟೇ ಆಗೋದು ಅಂತ ಹೇಳಿ. ನೀವೇನು ಹೇಳ್ತೀರಿ?
ಅಲ್ಲ ನೋಡಿ, ಈಗ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸವಾಲುಗಳಂತೂ ಇದೆ. ಈಗ ನೋಡಿ, ಬಾಕಿ ಇರ್ತಕ್ಕಂಥ ಚುನಾವಣೆಗಳನ್ನ ಮಾಡಬೇಕು. ಗ್ರಾಮ ಪಂಚಾಯತಿ ಚುನಾವಣೆ ಇದೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪಟ್ಟಣ ಪಂಚಾಯತಿ, GBA ಚುನಾವಣೆ ಇದೆ. ಇವುಗಳನ್ನೆಲ್ಲ ಮಾಡ್ತಕ್ಕಂಥ ಸವಾಲುಗಳಿದೆ. ಅದು ಮಾಡ್ತಾರಾ ಅಥವಾ ಇನ್ನು ಮುಂದಕ್ಕೆ ಹಾಕ್ತಾರಾ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗಿದೆ. ಮತ್ತೆ ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರವನ್ನ ಕಾಂಗ್ರೆಸ್ ಆಲ್ರೆಡಿ ಕೊಟ್ಟಿದೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಹೊಸದಲ್ಲ. ಡಿ ಕೆ ಶಿವಕುಮಾರ್ ಅವ್ರನ್ನ DCM ಮಾಡೂನು ಸಹ ಕಾಂಗ್ರೆಸ್ ನೋಡಿದೆ. ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಬೆಂಗಳೂರಿನ ಅಭಿವೃದ್ಧಿ ಸಚಿವರನ್ನಾಗಿ ಮಾಡಿದ್ರು. ಆಗ ಅವ್ರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ್ರು. ಬ್ರ್ಯಾಂಡ್ ಬೆಂಗಳೂರು ಮಾಡಿ ಬೆಂಗಳೂರನ್ನ ಯಾವ ಮಟ್ಟಿಗೆ ಅವರು ಅಭಿವೃದ್ಧಿ ಮಾಡಿದ್ರು ಅಂತಕ್ಕಂಥದ್ದನ್ನ ಕರ್ನಾಟಕದ ಜನತೆ ನೋಡಿದ್ದಾರೆ. ಜನ ಅದಕ್ಕೆ ಬ್ಯಾಡ್ ಬೆಂಗಳೂರು ಅಂತ ಹೆಸರು ಬ್ರ್ಯಾಂಡ್ ಬೆಂಗಳೂರಾಗ ಬ್ಯಾಡ್ ಬೆಂಗಳೂರು ಆಯ್ತು, ಗುಂಡಿ ಬೆಂಗಳೂರು ಆಯ್ತು. ಸೊ ಡಿ ಕೆ ಒಂದ್ ನಿಮಿಷ ಸರ್, ಗಾರ್ಬೇಜ್ ಸಿಟಿ ಮಾಡಿರೋ ಒಂದ್ ನಿಮಿಷ ನೋಡಿ, ಇವತ್ತು ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಎಷ್ಟಿದೆ ಅಂತಂದ್ರೆ, ಇವತ್ತು ಕಸದ ಸಮಸ್ಯೆನ ಕಸವನ್ನ ಇವರು ವಿಲೇವಾರಿ ಮಾಡಕ್ ಆಗ್ತಾ ಇಲ್ಲ. ಕಸಕ್ಕೂ ಸಹ ಟ್ಯಾಕ್ಸ್ ಆಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ನೀರಿನ ಬೆಲೆ ಜಾಸ್ತಿ ಮಾಡಿದ್ದಾರೆ, ಪಾರ್ಕಿಂಗ್ ಟ್ಯಾಕ್ಸ್ ಹಾಕಿದ್ದಾರೆ, ಪಾರ್ಕ್ಗಳಲ್ಲಿ ಓಡಾಡ್ಲಿಕ್ಕೆ ವಾಯು ವಿಹಾರಕ್ಕೆ ಟ್ಯಾಕ್ಸ್ ಹಾಕಿದ್ದಾರೆ. ಬೆಂಗಳೂರು ಇವತ್ತು ದುಬಾರಿ ದುನಿಯಾ ಆಗೋಗಿದೆ. ಸೊ ನನಗನ್ಸಿಕೆ ಪ್ರಕಾರ ಡಿ ಕೆ ಶಿವಕುಮಾರ್ ಅವ್ರಿಗೆ ಇರ್ತಕ್ಕಂಥ ಸವಾಲುಗಳು ಇವೆ. ಇವರು ಡಿ ಕೆ ಶಿವಕುಮಾರ್ ಅವರು ಅಭಿವೃದ್ಧಿ ಸಚಿವರಾಗಿದ್ದಾಗ ಬೆಂಗಳೂರಿನ ಅಭಿವೃದ್ಧಿ ಮಾಡಿದ್ರೆ ನಮ್ಗೆಲ್ಲರಿಗೂ ಒಂದು ಹೋಪ್ ಇರ್ತೈತೋ ಏನಪ್ಪ, ಮುಖ್ಯಮಂತ್ರಿ ಬದಲಾವಣೆ ಆಗೋದ್ರು, ಡಿ ಕೆ ಶಿವಕುಮಾರ್ ಬದಲಾವಣೆ ಆಗ್ಬಿಟ್ರು. ಬಟ್ ಸಂದರ್ಭದಲ್ಲಿ ಅವ್ರ ಮಾತುಗೂ ಕೂಡ ಟೀಕೆ ವ್ಯಕ್ತ ಆಯ್ತು. ಏನಂತಂದ್ರೆ ದೇವರೇ ಕಾಪಾಡಬೇಕು ಅಂತ ಹೇಳ್ಬಿಟ್ರು ಅವತ್ತು. ಯಾಕೆ ಅಂತ ಹೇಳ್ತೀನಿ ಸರ್. ನೋಡಿ, ಇವತ್ತು ಕರ್ನಾಟಕದ ಒಂದು ಎಕಾನಾಮಿಕ್ ಕಂಡೀಷನ್, ಆರ್ಥಿಕ ಪರಿಸ್ಥಿತಿ ಬಹಳ ವರ್ಸ್ಟ್ ಆಗಿದೆ. ಸುಮಾರು 10 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಇವತ್ತು. ಈ ಒಂದು ಮೊನ್ನೆ ಬೊಮ್ಮಾಯಿ ಅವರು 5.5 ಲಕ್ಷ ಕೋಟಿ ಸಾಲ ಹೋಗುವಾಗ ಮಾಡಿಲ್ಲ, ನಾವು ಸಾಲ ಮಾಡಿದೀವಿ, ಗ್ಯಾರಂಟಿ ತಂದಿದ್ದೀವಿ, ಯೋಜನೆಗಳನ್ನು ಮಾಡಿದ್ದಾರೆ. ಸಾಲ ಮಾಡಿಲ್ಲ, ನಾನು ಯಾರು ಸಾಲನೆ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ. ಇವತ್ತು ಅತಿ ಹೆಚ್ಚು ಸಾಲ ಆಗಿದೆ. ಆ ಸಾಲವನ್ನ, ಆರ್ಥಿಕ ಶಿಸ್ತನ್ನ ಯಾವ ರೀತಿ ಕಾಪಾಡ್ತಾರೆ ಕರ್ನಾಟಕ ಕಾಂಗ್ರೆಸ್ನ ಹೊಸ ನೂತನ ಮುಖ್ಯಮಂತ್ರಿ ಅಂತಕ್ಕಂಥದ್ದು ದೊಡ್ಡ ಸವಾಲು. ಮತ್ತೊಂದು ಸವಾಲು ಇರ್ತಕ್ಕಂಥದ್ದು ಸರ್, ಇದನ್ನ ಬಹಳ ಕ್ಲಿಯರ್ ಆಗಿ ಕೇಳ್ಬೇಕು ನೀವು. ಡಿ ಕೆ ಶಿವಕುಮಾರ್ ಅವರು ಈಗ ಒಂದು ಒಳ್ಳೆ ಲೀಡರ್ ಆಗ್ಲಿಕ್ಕೆ ಒಂದು ಒಳ್ಳೆ ಅವಕಾಶ. ಅಕಸ್ಮಾತ್ ಅವರಲ್ಲಿ ಮೊದಲಿಂದಲೂ ಸಮಸ್ಯೆ ಇರ್ತಕ್ಕಂಥದ್ದು ಕಾಂಗ್ರೆಸ್ ನಲ್ಲೇ ಭಯ ಇದೆ ಸರ್. ಡಿ ಕೆ ಶಿವಕುಮಾರ್ ಅವ್ರದ್ದು ವಿಚಾರಕ್ಕೆ ಕಾಂಗ್ರೆಸ್ ನಲ್ಲೇ ಭಯ ಇದೆ. ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಸಹ ಇವತ್ತು ಭಯದ ವಾತಾವರಣದಲ್ಲಿದ್ದಾರೆ. ಯಾಕೆ ಅಂತಂದ್ರೆ ಅವರಲ್ಲಿರ್ತಕ್ಕಂಥ ಕೆಲವು ಬಾಡಿ ಲ್ಯಾಂಗ್ವೇಜಸ್, ಕೆಲವು ಆಟಿಟ್ಯೂಡ್ಸ್, ಅದನ್ನ ಕರ್ನಾಟಕ ಜನತೆ ಬಹಳ ಹತ್ತಿರದಿಂದ ನೋಡ್ಕೊಂಡಿದ್ದಾರೆ. ಅದನ್ನೇನಾದ್ರೂ ಬದಲಾವಣೆ ಮಾಡ್ಕೊಳ್ಳೋದಲ್ಲೇ ಇದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಒಂದು ನಡವಳಿಕೆ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದು ನಾವೆಲ್ಲರೂ ನೋಡ್ಬೇಕಾಗಿದೆ. ಅವ್ರು ಬದಲಾವಣೆ ಮಾಡ್ಕೊಳ್ಳಿ ಅಂತ ನಾನೊಬ್ಬ ಬಿಜೆಪಿ ವಕ್ತಾರನ್ನ ಕೇಳ್ತೀನಿ. ಯಾಕೆಂದ್ರೆ ಒಬ್ಬ ಮುಖ್ಯಮಂತ್ರಿ ಸ್ಥಾನಕ್ಕೆ ಅದರದೇ ಆದ ಘನತೆ, ಗೌರವ ಇರುತ್ತೆ. ಅದ್ರ ಬದಲಾವಣೆ ಮಾಡ್ಕೊಂಡು ಮುಂದೆ ಹೋದ್ರೆ ಕರ್ನಾಟಕ ಒಂದು ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಹೋಗ್ಲಿ ಅಂತ ನಾನು ಕೇಳ್ಕೊಂತೀನಿ. ಮತ್ತೆ ಇನ್ನೊಂದು ಸರ್, ಇವತ್ತು ಆಗ್ತಿರ್ತಕ್ಕಂಥದ್ದು ಭ್ರಷ್ಟಾಚಾರ. ಈಗ ಇನ್ನು 3 ವರ್ಷದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರಗಳು ಸರ್. ಇವತ್ತೇನೋ ಮುಖ್ಯಮಂತ್ರಿ ಬದಲಾವಣೆ ಮಾಡಿದ್ದಾರೆ. ಭ್ರಷ್ಟಾಚಾರದ ಆರೋಪಗಳಿಗೆ, ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಆರೋಪಗಳಿಗೆ ಮುಖ್ಯಮಂತ್ರಿಗಳು, ನೂತನ ಮುಖ್ಯಮಂತ್ರಿಗಳು ಯಾವ ರೀತಿ ಉತ್ತರ ಕೊಡ್ತಾರೆ ಅಂತಕ್ಕಂಥದ್ದನ್ನು ಸಹ ನಾವು ನಿರೀಕ್ಷಿಸ್ತೀವಿ. ಅಕಸ್ಮಾತ್ ಹೌದು ಭ್ರಷ್ಟಾಚಾರ ಆಗ್ಬಿಟ್ಟಿದೆ, ನಾನು ಕ್ಲೀನ್ ಇಮೇಜ್ ಇರ್ತಕ್ಕಂಥ ಒಂದು ಸರ್ಕಾರವನ್ನ ಕೊಡ್ತೀನಿ ಅಂತ ಹೇಳ್ತಾರ, ಅಥವಾ ಭ್ರಷ್ಟಾಚಾರಗಳು ಇನ್ನು ಮುಂದುವರಿತವ ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕಾಗುತ್ತೆ. ಮತ್ತೆ ಸರ್, ಇವತ್ತು ಮುಖ್ಯಮಂತ್ರಿ ಅಷ್ಟೇ ಬದಲಾವಣೆ ಆಗಿರ್ತಕ್ಕಂಥದ್ದು. ಅವರ ಸಚಿವ ಸಂಪುಟ ಆಲ್ಮೋಸ್ಟ್ ಸೇಮ್ ಇದೆ. ನಾವು ಇವತ್ತು ಮುಖ್ಯಮಂತ್ರಿ ಬದಲಾವಣೆ ಆಗಿದ ತಕ್ಷಣ, ಕೇವಲ ಒಂದು ಕೊಂಬೆ ಕಟ್ಟಾಗಿದ ತಕ್ಷಣ ಇಡೀ ಮರ ಬದಲಾವಣೆ ಆಗಿದೆ ಅಂತಕ್ಕಂಥದ್ದನ್ನ ಭ್ರಮೆಯಿಂದ ನಾವು ಈಚೆ ಬರಬೇಕು. ಖಾತೆ ಬದಲಾವಣೆಗಳಾಗಿರ್ಬೋದು. ಅದೇ ಪರಮೇಶ್ವರ್ ಅವರು, ಅದೇ ಪ್ರಿಯಾಂಕಾ ಖರ್ಗೆ ಅವರು, ಅದೇ MB ಪಾಟೀಲ್ ರವರು ಇದ್ದಾರೆ. ಆದ್ರೆ ಈಚೆ ಇರತಕ್ಕಂಥವ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗತ್ತೆ. ನಿಮ್ಗೆ ಅವಾಗಲೇ ಹೇಳಿದೆ, ಇವ್ರ ಅಹಿಂದ ಅಂತ ಹೇಳ್ಕೊಂಬತ್ತಾ ಇದಾರ. ಎಲ್ಲಿ ಅಲ್ಪಸಂಖ್ಯಾತ ನಾಯಕ ಅಂತ ಅನ್ಸ್ಕೊಂಡಿದ್ದಂತಹ ಜಮೀರ್ ಅಹಮದ್ ಅವ್ರ ಕಥೆ ಏನಿವತ್ತು ಅದನ್ನೇ ಸರ್. UT ಖಾದರ್ ಸಬ್ಸ್ಟಿಟ್ಯೂಟ್ ಅಲ್ಲ ಜಮೀರ್ ಅಹಮದ್ಗೆ. ಯಾಕೆಂತಂದ್ರೆ ಜಮೀರ್ ಅಹಮದ್ ಹೇಳಿದ ತಕ್ಷಣ ದಾವಣಗೆರೆ ಸೌತ್ ನಲ್ಲಿ 18,000 ವೋಟನ್ನ SDP ಹಾಕ್ತಾರೆ, ಒಂದು ಫೋನ್ ಕಾಲ್ ಹಾಕ್ತಾರೆ. ಆದ್ರೆ UT ಖಾದರ್ಗೆ ಅಥವಾ ರಿಜ್ವಾನ್ ಅರ್ಷದ್ಗೆ ಆ ಕೆಪಾಸಿಟಿ ಇಲ್ಲ. ಅದು ಕಾಂಗ್ರೆಸ್ಗೂ ಗೊತ್ತಿದೆ ಚೆನ್ನಾಗಿ. ಅದರಿಂದ ಜಮೀರ್ ಅಹಮದ್ ಅವ್ರ ಕತೆ ಏನು, ಹಿಂದುಳಿದ ನಾಯಕ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವ್ರ ಕತೆ ಏನು, ಸತೀಶ್ ಜಾರಕಿಹೊಳಿ ನಡೆ ಏನಾಗಿರ್ಬೋದು, ದಲಿತ ನಾಯಕ ಅಂತ ಅನ್ಸ್ಕೊಂಡಿರ್ತಕ್ಕಂಥ ಮಹಾದೇವಪ್ಪ ಅವ್ರ ಕತೆ ಏನು, ಈ ಅಹಿಂದ ಒಂದು ಏನಿದೆಯೋ ಇದು ನೆಕ್ಸ್ಟ್ ಏನೇನಾಗುತ್ತೆ. ಮತ್ತೆ ಸಿದ್ದರಾಮಯ್ಯನವರು ಹಿಂದೆ ಇದ್ದಂತಹ ವೋಟ್ ಬ್ಯಾಂಕ್ ಸರ್, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಈ ರಾಜ್ಯದಲ್ಲಿ ಕುರುಬ ಸಮುದಾಯ ಅತಿ ಹೆಚ್ಚು ಸಿದ್ದರಾಮಯ್ಯನವ್ರನ್ನ
ಆಲ್ಮೋಸ್ಟ್ 80%. ಆಲ್ಮೋಸ್ಟ್ 80%. ಯಾಕೆಂದ್ರೆ ಒಂದಾನೊಂದು ಕಾಲದಲ್ಲಿ JDS ಜೊತೆ ಇದ್ದಂತ ಕುರುಬ ಸಮುದಾಯ ಇವತ್ತು ಸಿದ್ದರಾಮಯ್ಯನವ್ರ ಜೊತೆ ಬಂತು. ಇವತ್ತು ಒಬ್ಬ ಕುರುಬ ನಾಯಕನಿಗೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಸಿರೋದ್ರಿಂದ ನೀವು ವೀರೇಂದ್ರ ಪರ್ಯಾಯ ಅವರ ಮಗನ ಕೊಟ್ಟಿದ್ದಾರೆ. ಅಲ್ಲಲ್ಲ, ಇನ್ನೊಂದು ನೋಡಿ, ಈ ಲಿಂಗಾಯತ ಸಮುದಾಯ ವೀರೇಂದ್ರ ಪಾಟೀಲ್ ಅವ್ರ ಜೊತೆ ಇತ್ತು ಸರ್ ಹಿಂದೆ. ಯಾವಾಗ ವೀರೇಂದ್ರ ಪಾಟೀಲ್ ಅವ್ರು ಇಳಿಸಿದ್ರು ಆಗ ಆಟೋಮೆಟಿಕ್ ಆಗಿ ಬಿಜೆಪಿ ಶಿಫ್ಟ್ ಆಯ್ತು. ಇದುವರೆಗೂ ಸಹ ಆ ಕಡೆ ಮುಖ ಮಾಡಲಿಲ್ಲ. ಇವತ್ತು ಸಿದ್ದರಾಮಯ್ಯ ಅವರು ಇಳಿಸಿದ್ದಾರೆ. ಕುರುಬ ಸಮುದಾಯ ಇವತ್ತು ಏನ್ ಮಾಡುತ್ತೆ ಅಂತಕ್ಕಂಥದ್ದು ಅದನ್ನ ನಾವೆಲ್ಲರೂ ಬಹಳ ದೃಷ್ಟಿಕೋನದಿಂದ ನೋಡ್ಬೇಕಾಗುತ್ತೆ. ಇಶಾದ್ ಅವ್ರನ್ನ ಕೇಳ್ತೀನಿ ಈ ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಹತ್ರ. ನೋಡಿ, ಈಗ ನಮ್ಮ ಬಿಜೆಪಿ ವಕ್ತಾರರು ಹೇಳ್ತಾ ಇದ್ರು ಇವತ್ತು ಯಾವ ಸಮುದಾಯ ಯಾವ ನಾಯಕರ ಜೊತೆ ಇದೆ ಮತ್ತೆ ಕಾಂಗ್ರೆಸ್ ಪಕ್ಷದ ದೂರ ಯಾವ ರೀತಿ ಹೋಯ್ತು ಅಂತ ಅವರು ವಿಶ್ಲೇಷಣೆ ಮಾಡ್ತಾ ಇದ್ರು. ಈಗಾಗಲೇ ನೀವು ಉಪಚುನಾವಣೆಯನ್ನ ನೋಡಿದಿರಿ, ಬಾಗಲಕೋಟೆ ಉಪಚುನಾವಣೆ ನೋಡಿದಿರಿ, ದಾವಣಗೆರೆಯಲ್ಲಿ ನೋಡಿದಿರಿ. ಈಗ ಬಾಗಲಕೋಟೆನಲ್ಲಿ ಇವತ್ತು ಇವರ ಏನು ಲಿಂಗಾಯತ ಸಮುದಾಯ ಇವತ್ತು ಬಹಳಷ್ಟು ಬಿಜೆಪಿ ಹಿಂದೆ ಇರುವಂತಹ ಸಮುದಾಯ ಇವತ್ತು ಕಾಂಗ್ರೆಸ್ ಪಕ್ಷ ಕಡೆ ವಾಲಿದೆ. ಇವತ್ತು ದಾವಣಗೆರೆನಲ್ಲೂ ಅದು ಕಾಂಗ್ರೆಸ್ ಪಕ್ಷದ ಕಡೆನೆ ಬಂದಿರುವಂತ ಹೇಳ್ತಾ ಏನ್ ಕೇಳಿ, ನಾನು ಅಲ್ಲಿ 15 ದಿವಸ ಇದ್ದೆ. 15 ದಿವಸ ನಾನು ಅಲ್ಲಿ ಅಲ್ಲ ಹೇಳ್ತಾ ಇದ್ದೀನಿ ಕೇಳಿ. ಆಮೇಲೆ ಇನ್ನೊಂದೇನಂದ್ರೆ ಇವತ್ತು ಮಾನ್ಯ DK ಶಿವಕುಮಾರ್ ಸಾಹೇಬರು ಒಕ್ಕಲಿಗರ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಆಮೇಲೆ ಎಲ್ಲ ಸಮುದಾಯದ ನಾಯಕರು ಅವರು. ಇವತ್ತು ಹಳೆ ಮೈಸೂರದಲ್ಲಿ ಏನು DK ಶಿವಕುಮಾರ್ ಸಾಹೇಬರು ಅಧ್ಯಕ್ಷರಾಗಿ ಚುನಾವಣೆಗೆ ಹೋದಾಗೂ ನಾವು 5-10% ಅನ್ನ ಅಲ್ಲಿ ಒಕ್ಕಲಿಗ ಮತಗಳನ್ನ ಸೆಳೆದಿದ್ದೀವಿ. ಈಗ ಅವರು ಮುಖ್ಯಮಂತ್ರಿಯಾಗಿ ಇರೋದ್ರಿಂದ ಈಗ ಇವರ ಜೊತೆಯಲ್ಲಿರುವಂತಹ JDS ಪಕ್ಷದ ಇವಾಗ ಮತ ಬ್ಯಾಂಕದ ಬಗ್ಗೆನೂ ಯೋಚನೆ ಮಾಡಬೇಕಾಗ್ತದೆ, ಮತ್ತು ಒಕ್ಕಲಿಗ ಸಮುದಾಯದ ಬಗ್ಗೆನೂ ಯೋಚನೆ ಮಾಡ್ತಾರೆ. ಅಹಿಂದ ಸಮುದಾಯ ಕಾಂಗ್ರೆಸ್ ಪಕ್ಷದ ಜೊತೆನಲ್ಲಿನೇ ಇರುತ್ತೆ. ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಒಬ್ಬ ಹಿರಿಯ ಇವತ್ತು ಲೀಡರ್ ಆಗಿ ಅವ್ರೇನ್ ಮಾರ್ಗದರ್ಶನ ಇದೆ, ಅವ್ರೇನ್ ಕಾರ್ಯಕ್ರಮಗಳನ್ನ ಹಾಕೊಟ್ಟಿದ್ದಾರೆ, ಆ ದಾರಿನಲ್ಲಿ ಕಾಂಗ್ರೆಸ್ ಪಕ್ಷ ಹೋಗುತ್ತೆ. ಸೊ ಎಲ್ಲವೂ ಕಾಂಗ್ರೆಸ್ ಪಕ್ಷದಲ್ಲಿ ಸುಸೂತ್ರವಾಗಿ ಸದೃಢವಾಗಿ ಅಲ್ಲ, ಅದೇ ಹೇಳ್ತಾ ನೋಡಿ. ಇವತ್ತು ಬಿಜೆಪಿ ಅವರಿಗೆ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡುವ ಯಾವುದೇ ನೈತಿಕತೆ ಇಲ್ಲ. ಹೇಳ್ತೀನಿ ನೋಡಿ, ಮಾನ್ಯ ಜಮೀರ್ ಸಾಹೇಬ್ರಿಗೆ ನಮ್ಮ ಪಕ್ಷ ಯಾವ ರೀತಿ ನಡ್ಸ್ಕೋಬೇಕಾದ್ರೆ ನಡ್ಸ್ಕೊಳತ್ತೆ. ಇನ್ನು ಸೆಕೆಂಡ್ ಮತ್ತೆ ಥರ್ಡ್ ಎಕ್ಸ್ಪಾನ್ಷನ್ ಗಳಿದೆ, ಅದರಲ್ಲಿ ನೀವು ಕಾದು ನೋಡಿ. ಎಲ್ಲವೂ ಇವತ್ತು ಏನು ಮಾನ್ಯ ಹೈಕಮಾಂಡ್ ಅವರು ಏನು ಈಗಾಗಲೇ ಎಲ್ಲ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಆ ರೀತಿಯಲ್ಲಿ ಎಲ್ಲ ನೇಮಕಗಳಾಗತ್ತೆ. ಆಮೇಲೆ ಇವತ್ತು ಏನು ನಮ್ಮ ಧ್ಯೇಯ ಇದೆ, ಕಾಂಗ್ರೆಸ್ ಪಕ್ಷ ಏನ್ ಧ್ಯೇಯ ಇದೆ, ಈ ರಾಜ್ಯದ ಒಂದು ಅಭಿವೃದ್ಧಿ ಮಾಡಬೇಕು, ಅದರ ಕಡೆ ಗಮನ ಇವತ್ತು ವಹಿಸಿ ಅಲ್ಲ ನಾವ್ ಏನ್ ಕೆಲಸ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಸಿದ್ದರಾಮಯ್ಯನವರು, ಅಲ್ಲ ಕಳೆದ ಮಾಜಿ ಮುಖ್ಯಮಂತ್ರಿಗಳು ಕಳೆದ 3 ವರ್ಷದಲ್ಲಿ, ಅದನ್ನ 2 ವರ್ಷದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವತ್ತು ಏನು 70% ಅವರು ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ ವಾಗ್ದಾನಗಳನ್ನ ಪೂರ್ತಿ ಮಾಡಿದ್ದಾರೆ. ಅದು 100% ಮಾಡುವಂತ ಕೆಲಸವನ್ನ ನಮ್ಮ ಅಲ್ಲ ನೀವು ಮಾಡಿರುವಂತಹ ಭ್ರಷ್ಟಾಚಾರ ನಿಮ್ಗೆ ಅದು ಭ್ರಷ್ಟಾಚಾರ ಆಗಿದ್ರೆ ನೀವು ಹೋರಾಟ ಮಾಡಿ, ವಿರೋಧ ಪಕ್ಷದಲ್ಲಿ ಇದ್ದೀರಿ, ರಚನಾತ್ಮಕ ಹೋರಾಟ ಮಾಡಿ ಆ ಹೋರಾಟಗಳನ್ನ ನಿಮ್ಮ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರುದ್ಧನೇ ಹೋರಾಟ ಮಾಡಿ ಹೋರಾಟ ಮಾಡಿದ್ದಕ್ಕೆ ಎಲ್ಲಕ್ಕೂ ಅಂತ್ಯ ಸಿಕ್ಕಿದೆ. ರವಿ ಸರ್ ಮಾತಾಡ್ತಾ ಇದ್ರಿ ಈ ಬೆಳವಣಿಗೆ ಸರ್. ಮೊದಲನೇದಾಗಿ 25ನೇ ಮುಖ್ಯಮಂತ್ರಿಯಾಗಿ ಆಯ್ಕೆಯಿರುವ DK ಶಿವಕುಮಾರ್ಗೆ ನನ್ನ ಅಭಿನಂದನೆಗಳು ಪಕ್ಷದ ಪರವಾಗಿ. ಜೊತೆಗೆ ಈಗ ಹೇಳೋದು ಕೇವಲ 2 ವರ್ಷ ಉಳಿದಿದೆ. ಈ 3 ವರ್ಷದಲ್ಲಿ ಏನು ಮಾಡದಿದ್ದವರು ಇನ್ನು 2 ವರ್ಷದಲ್ಲಿ ಏನ್ ಮಾಡ್ತಾರೆ? ಯಾಕೆ 2 ವರ್ಷದಲ್ಲಿ ಇನ್ನು ಉಳಿಯೋರು ಒಂದೇ ವರ್ಷ, ಏನ್ ನಿರೀಕ್ಷೆ ಏನಿಲ್ಲ, ನಿರೀಕ್ಷೆ ಬರದೇ ಇಲ್ಲ. ಯಾಕೆಂದ್ರೆ 2 ವರ್ಷದಲ್ಲಿ ಉಳಿಯೋರು ಒಂದು ವರ್ಷ ಚುನಾವಣೆ ಬಂದ್ಬಿಡುತ್ತೆ. ಚುನಾವಣೆಗೆ ಸಿದ್ಧತೆಗಳು ಮಾಡ್ಕೊಳ್ತಾ ಕೂತ್ಕೋತಾರೆ. 1 ವರ್ಷದಲ್ಲಿ ಏನ್ ಮಾಡ್ತಾರೆ? ಈಗ ಆಲ್ರೆಡಿ ನನ್ನ ಸ್ನೇಹಿತರು ಹೇಳಿದಂಗೆ ಬೆಂಗಳೂರು ನಗರಾಭಿವೃದ್ಧಿಕಾರಿನೇ ತಗೊಂಡಿದ್ರು. ಏನು ಸಾಧನೆ ಮಾಡಿದ್ರು? ಎಲ್ಲಾ ರಸ್ತೆಗಳು ಗುಂಡಿಗಳು ಬಿದ್ದಿದೆ, ಪ್ರತಿಯೊಂದನ್ನು ಓಡಾಡಕ್ಕಾಗಲ್ಲ. ಈಗಲೂ ಕೂಡ ನಾನು ಕೂಡ ಟ್ರಾಫಿಕ್ ಇಲ್ಲಿಗೆ ಬರ್ಬೇಕಾದ್ರೆ 10 ನಿಮಿಷ ಲೇಟ್ ಆಗಿ ಬಂದೆ. ಕಾರಣ ಏನಂದ್ರೆ ಇದೇ ಪರಿಸ್ಥಿತಿ. ಬೆಂಗಳೂರು ಬೆಳೀತಾ ಇದೆಯಲ್ಲ, ಬೆಂಗಳೂರು ಬೆಳೀತಾ ಇದೆ, ಆದ್ರೆ ಡೆಲ್ಲಿನೂ ಬೆಳೆದಿದೆ. ಡೆಲ್ಲಿನಲ್ಲಿ ನಿಮ್ಗೆ ಎಲ್ಲಿ ಒಂದ್ ಕಡೆಯಿಂದ ಒಂದ್ ಕಡೆಗೆ ಹೋಗ್ಬೇಕು ಅಂದ್ರೆ ಟ್ರಾವೆಲಿಂಗ್ ಬಹಳ ಸುಲಭ, ಎಲ್ಲ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿದೆ. ಎರಡನೇ ಪ್ಲೇಸ್ ಟ್ರಾಫಿಕ್ ನಲ್ಲಿ. ಆದ್ರೆ ಈಗ ನೀವು ಡೆಲ್ಲಿನಲ್ಲಿ ನೀವು ಒಂದಿಂದ ಒಂದು ಜಾಗಕ್ಕೆ ಹೋಗ್ಬೇಕಾದ್ರೆ ನಿಮ್ಗೆ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿದೆ. ಮೆಟ್ರೋಲ್ ಹೋಗ್ಬೋದು, ಕ್ಯಾಬ್ ಅಲ್ಲಿ ಹೋಗ್ಬೋದು, ಆಟೋಲ್ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಈಸಿಯಾಗಿ ರೀಚ್ ಆಗ್ಬೋದು. ನಿಮ್ಗೆ ಅಲ್ಲಿ ಸಿಗ್ನಲ್ ಗಳೇ ಕಡಿಮೆ. ಆದ್ರೆ ನಮ್ಮ ಬೆಂಗಳೂರಿನಲ್ಲಿ ಹೆಜ್ಜೆಜ್ಜೆಗೂ ಸಿಗ್ನಲ್,
ಹೆಜ್ಜೆಗೂ ಹಳ್ಳ. ಸರ್ ಫಾಸ್ಟ್ ಆಗಿ ಹೋಗಿ ಅಂತ ಹೇಳಿದ್ರೆ ಕಾರಣ ಸರ್ ಈ ಹಳ್ಳ ಇದೆಯಲ್ಲ ಎಲ್ಲಿ ಹೋಗ್ಲಿ ಅಂತ ಹೇಳ್ತಾರೆ. ಆದ್ರಿಂದ ಸಿದ್ದರಾಮಯ್ಯನವರು ಏನು ಮಾಡಿಟ್ಟು ಹೋಗಿದ್ದಾರೆ ಸಾಲನ ಅದನ್ನು ಡಿ ಕೆ ಶಿವಕುಮಾರ್ ಮೊದಲು ತೀರಿಸಬೇಕು. ಸಾಲ ಅಂತೂ ತೀರ್ಸಕ್ ಆಗಲ್ಲ, ಕೊನೆಗೆ ಬಡ್ಡಿ ತೀರಿಸ್ತಾರಾ? ಇದು ಒಂದು ಪ್ರಶ್ನೆ. ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಿದ್ದರಾಮಯ್ಯನವ್ರನ್ನ ಏನು ಇವತ್ತು ಮಂತ್ರಿಮಂಡಲ ನೋಡಿದಾಗ ನೋವಾಗುತ್ತೆ. ಯಾಕೆಂದ್ರೆ ಯಾರು ಹಳಬರು ಕ್ಯಾಬಿನೆಟ್ ಇದ್ರು ಅವರೇ ಕಂಟಿನ್ಯೂ ಆಗಿದ್ದಾರೆ. ನಮ್ಮ ಸಿದ್ದರಾಮಯ್ಯನವ್ರನ್ನ ಮಾದೇವಪ್ಪನವ್ರು ಏನಂತ ಹೇಳ್ತಿದ್ರು, ಯಾವಾಗ ಕೇಳಿದ್ರು ಹೈಂದ ನಾಯಕ, ಸಮ ಸಮಾಜದ ನಿರ್ವಾಹಕ, ಕುಟುಂಬ ರಾಜಕೀಯ ಕಡು ವಿರೋಧಿ, ಈ ರೀತಿ ಎಲ್ಲ ಬಿಂಬಿಸ್ಕೊಂಡು ಬಂದ್ರು. ಇವತ್ತು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮೊದಲನೇ ಬಾರಿ ಪ್ರೊನೌನ್ಸ್ ಮಾಡ್ತಾ ಇದ್ದೀನಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಮಗನ ಸಂಪುಟಕ್ಕೆ ಸೇರಿಸುವುದರ ಮುಖಾಂತರ ಇವತ್ತು ಏನ್ ದೇವೇಗೌಡರ ಕುಟುಂಬದ ಬಗ್ಗೆ ಬಹಳ ಅವಹೇಳನಕಾರಿಯಾಗಿ ಕೇವಲವಾಗಿ ಮಾತಾಡ್ತಿದ್ರು, ಕುಟುಂಬ ರಾಜಕೀಯ ಮಾಡ್ತಾರೆ ಅಂತ ಇವತ್ತು ಅವ್ರಿಗೆ ಮಗೆ ಮಾತನಾಡುವ ನೈತಿಕತೆಯನ್ನ ಕಳ್ಕೊಂಡಿದ್ದಾರೆ. ಪಾಪ ಈಗ ನಾ ಹೇಳಿದ್ರೆ ಮಾದೇವಪ್ಪನವರು ಬೆಳಗ್ಗೆ ಇದ್ರೆ ಸಿದ್ದರಾಮಯ್ಯನವ್ರು ಜಪ ಮಾಡ್ತಿದ್ರು, ಬೆಳಗ್ಗೆ ಇದ್ರೆ ಸಿದ್ದರಾಮಯ್ಯನವ್ರು ಇವತ್ತು ಅವ್ರನ್ನ ಹಿರಿಯ ಮುತ್ಸದ್ದಿ ನಾಯಕ ಅವರು ಅಂತವ್ರನ್ನ ಇವತ್ತು ಸಂಪುಟಿನಿಂದ ಹೊರಕಿಟ್ಟು ಮಗನ್ನ ನೀವು ತಗೊಳ್ಳೇಬೇಕು ಅಂದಿದ್ರೆ ಎರಡನೇ ಸಂಪುಟ ವಿಸ್ತರಣೆ ಆದಾಗ ಮಾಡಬಹುದಾಗಿತ್ತು. ಯಾಕೆ ನೀವು ಇಷ್ಟು ಅರ್ಜೆಂಟ್ ಆಗಿ ತಗೊಂಡ್ರಿ? ಈಗ ಖರ್ಗೆ ಅವ್ರ ಮಗನ್ ಕೌಂಟರ್ ಬರ್ಬೋದು, ಖರ್ಗೆ ಅವ್ರ ಮಗನ್ ತಗೊಂಡಿಲ್ವಾ? ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ಬೇಕಾದ ಕ್ಯಾಂಡಿಡೇಟ್, ಅವ್ರಿಗೆ ಅನ್ಯಾಯ ಆಗಿದೆ. ಅವ್ರಿಗೆ ಅನ್ಯಾಯ ಮಾಡೋದು ಯಾರು? ಇದೇ ಹಿಂದ ನಾಯಕ. ಮೊದಲನೇ ಬಾರಿ 2013ರಿಂದ 2018 ಅಧಿಕಾರ ಸಿಗ್ಬೇಕಾಗಿತ್ತು ಖರ್ಗೆ ಅವ್ರಿಗೆ, ಅದನ್ನ ತಪ್ಪಿಸಿದ್ರಿ. ಪರಮೇಶ್ವರ್ಗೆ ಅಧಿಕಾರ ತಪ್ಪಿಸಿದ್ರಿ. ಇವತ್ತು ನೋಡಿ, ನೀವು ಅಧಿಕಾರ ಹಂಚ್ಕೊಳ್ಳಕ್ಕೂ ರೆಡಿ ಇಲ್ಲ. ನಾವು ಮೈತ್ರಿ ಮಾಡ್ಕೊಂಡಿದ್ದ ಕಾಂಗ್ರೆಸ್ ಪಕ್ಷದ ಜೊತೆಗೆ ಕುಮಾರಸ್ವಾಮಿ ಅವರು ಪರಮೇಶ್ವರ್ ಜೊತೆಗೆ ಅಧಿಕಾರ ಹಂಚ್ಕೊಂಡ್ರು, ಅವ್ರನ್ನ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡಕ್ ಅವಕಾಶ ಕೊಟ್ರು. ಇವತ್ತು ಡಿ ಕೆ ಶಿವಕುಮಾರ್ ಅವಕಾಶ ಕೊಟ್ಟಿದ್ದಾರೆ. ನೀವ್ಯಾಕೆ ನೀವು ಮುಖ್ಯಮಂತ್ರಿ ಆದಾಗ ಯಾರಿಗೋ ಇದು ಡಿ ಕೆ ಶಿವಕುಮಾರ್ ಬಿಟ್ಟು ಪರಮೇಶ್ವರ್ ಅವ್ರನ್ನು ತಗೋಬಹುದಾಗಿತ್ತಲ್ಲ? ಯಾಕೆ ನೀವು ಅವ್ರಿಗೆ ಅವಕಾಶ ಕೊಡ್ಲಿಲ್ಲ? ನೀವು ಮನ್ಸು ಮಾಡಿದ್ರೆ ಖರ್ಗೆ ಅವರು ನೀವು ಕಳೆದ ಬಾರಿ ಮುಖ್ಯಮಂತ್ರಿ ಆಗಿ ಈ ಸರಿ ಪರಮೇಶ್ವರು ಮತ್ತು ಇವ್ರಿಗೆ ಅಧಿಕಾರ ಕೊಟ್ರೆ ಮುಂದಿನ ಬಾರಿಗೆ ನೀವೆರಿಗೆ ಅಧಿಕಾರಗಳು ಅಲ್ಲಿಗೆ ನೀವು ಬರೀ ಬಾಯಿ ಮಾತಿಗೆ ಮಾತ್ರ ಹೈನ ನಾಯಕ ಆಗಿದ್ದೀರಿ. ನೀವು ಸಮಾಜದ ಪಾಪ ಮಾದೇವಪ್ಪನವ್ರ ಬಾಯಿಲಿ ಯಾವಾಗ ಕೇಳಿದ್ರು ಸಂವಿಧಾನ ಸಮಾಜ, ಇವತ್ತು ಅವರನ್ನೇ ತುಳಿದ್ರು, ಅವರನ್ನೇ ತುಳಿದ್ರು. ಇನ್ನು ಮುಸ್ಲಿಂ ಅಲ್ಪಸಂಖ್ಯಾತರ ಕತೆ ಏನಾಗಿದೆ ಅಂತ ಈ ಚುನಾವಣೆ, ಈ ವಿಸ್ತರಣೆ, ಸಂಪುಟ ವಿಸ್ತರಣೆ ಟೈಮ್ಲಿ ಆಡಿಯೋ ಬಿಡುಗಡೆ ಮಾಡಿಸಿದ್ರು. ಯಾರ ಕಾರಣ? ಪಕ್ಷದ ಒಳಗಿನ ಇದೆಲ್ಲ ನೋಡಿದಾಗ ಡಿ ಕೆ ಶಿವಕುಮಾರ್ ಮುಂದೆ ಹಲವಾರು ಚಾಲೆಂಜ್ಗಳಿದೆ. ಆಮೇಲೆ ಸಿದ್ದರಾಮಯ್ಯನವರು ಇಲ್ಲಿವರೆಗೆ ಏನು ತಮ್ಮ ಅಹಿಂದ ನಾಯಕದ ಹೆಸರು ಮಾಡ್ಕೊಂಡು ಬಂದಿದ್ರು ಅದೆಲ್ಲ ಕಂಪ್ಲೀಟ್ ಇವತ್ತು ಮಣ್ಣು ಪಾಲಾಗಿದೆ. ತಮ್ಮ ಮಗನ ಸಂಪುಟಕ್ಕೆ ಸೇರಿಸುವುದ್ರ ಮುಖಾಂತರ ತಾನು ಅಧಿಕಾರ ದಾಹಿ MLC ಮಾಡೋದೇ ದೊಡ್ಡ ತಪ್ಪು. ನೀವ್ ಏನ್ ಬೇಕು ಹಿಂದೆ ಮಾತಾಡ್ತೀವಿ ಕುಟುಂಬ ರಾಜಕೀಯ ಆಯ್ತಪ್ಪ, ನೀವೆಲ್ಲ ಅಂತಿದ್ರಿ ದೇವೇಗೌಡರು ಅನ್ಸ್ಕೊಂಡ್ರು. ಇವತ್ತು ರಾಷ್ಟ್ರೀಯ ಪಕ್ಷದಲ್ಲಿ ನಿಮಗನ್ನ ಸೇರ್ಸಂತದ್ದು ಏನ್ ಅವಶ್ಯಕತೆ ಇತ್ತು? ಇದೊಂದು ಜನ ನೋಡ್ತಾ ಇದ್ರೆ ಜನಕ್ಕೆ ಅವರು ಉತ್ತರ ಕೊಡಬೇಕಾಗುತ್ತೆ. ಬಟ್ ಈ ಒಂದು ವಿಚಾರವನ್ನೇ ಮುನ್ನಿಟ್ಕೊಂಡು 2028 ನಾವು ಒಂದು ಒಳ್ಳೆ ಆಡಳಿತವನ್ನ ಕೊಟ್ಟು ಮತ್ತೆ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು ಅಂತ ಇಟ್ಕೊಂಡಿದ್ದಾರೆ. ಬಟ್ ಆದ್ರೂ ಅದೇ ನಾವು ಆಗ್ಲೇ ಬಿಜೆಪಿ ವಕ್ತಾರರು ಹೇಳಿದಂತೆ ಈ ಬಣ ಬಡಿದಾಟ ಅನ್ನೋದು ಈಗಲೂ ಕೂಡ ನಿಂತಿಲ್ಲ, ಇನ್ನು ಬೂದಿ ಮುಚ್ಚಿದ ಕೆಂಡದಂತಿದೆ, ಅದು ಇನ್ನ ಹೋಗ್ತಾ ಹೋಗ್ತಾ ಸ್ಫೋಟಗೊಳ್ಳುತ್ತೆ ಅಂತ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಖಂಡಿತ. ಈಗ ನೋಡಿ, ಬಣ ಬಡಿದಾಟ ಈಗ ಇಷ್ಟು ದಿನ ನಮ್ಗೆ ಸತೀಶ್ ಜಾರಕಿಹೊಳಿ ಅಧ್ಯಕ್ಷರಾಗ್ತಾರೆ ಅಂತಿದ್ರು. ಹೌದು, ಸತೀಶ್ ಜಾರಕಿಹೊಳಿ ಅಧ್ಯಕ್ಷರಾಗ್ತಾರೆ ಅಂತ. ಹೌದು. ಇತ್ತೀಚೆಗೆ ಹರಿಪ್ರಸಾದ್ನ ಫೋಕಸ್ ಮಾಡ್ತಾ ಇದ್ದಾರೆ. ಈಗ ಡಿಕ್ಲೇರ್ ಮಾಡಿಲ್ಲ, ಆದ್ರೂ ನಮ್ಗೆ ರಾಜಕೀಯ ಚಿಂತನೆ ಇರೋದ್ರಿಂದ ಆ ಚಿಂತನೆಯಲ್ಲಿ ಗೊತ್ತೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಬಡದಾಕೋದು ಅಂತ ನನಗಿರೋ ಮಾಹಿತಿ. ಯಾಕೆಂದ್ರೆ ಅವ್ರು DK ಜೊತೆಗೆ ಡೀಲ್ ಮಾಡ್ಕೊಂಡ್ರು ಸತೀಶ್ ಜಾರಕಿಹೊಳಿ ಅವರು. ಈ ಒಂದು ಕಾರಣದಿಂದ ಇವರಿಬ್ಬರು ನಾನು ಅಧ್ಯಕ್ಷ ಆಗ್ತೀನಿ, ನೀವು ಮುಖ್ಯಮಂತ್ರಿ ಆಗಿದ್ದು ಎಲ್ಲ ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಓದಲೆ ಬದಲಿ ಸ್ಟೇಜ್ ಅಲ್ಲೆಲ್ಲ ಮುಂದಿನ ಹಿಂದ ನಾಯಕರು ಇವರೇ ಅನ್ನೋ ರೀತಿಯಾಗಿ ಬಿಂಬಿಸ್ತಾ ಇದ್ರು ಅವ್ರನ್ನ. ಅದನ್ನ ಬಿಂಬಿಸ್ತಾ ಇದ್ರು. ಆದ್ರೂ ಒಂದು ಹೆಜ್ಜೆ ಮುಂದೆ ಹೋಗಿ ಜಾರಕಿಹೊಳಿ ಅವರು DK ಶಿವಕುಮಾರ್ ಜೊತೆಗೆ ಸಖ್ಯ ಬೆಳೆಸಿದ್ರು. ಇದು ಸಿದ್ದರಾಮಯ್ಯವರು ಬಹಳ ಸೂಕ್ಷ್ಮವಾಗಿ ತಿಳ್ಕೊಂಡು ಅದಕ್ಕೆ ಹರಿಪ್ರಸಾದ್ನ ಮುಂದೆ ಬಿಟ್ಟು ಹೇಗಿದ್ರು ಸತೀಶ್ ಜಾರಕಿಹೊಳಿ ಅವರು ಬಂದ್ರೆ DKಗೆ ಕೌಂಟರ್ ಆಗುತ್ತೆ, DKಗೆ ಕೌಂಟರ್ ಆಗುತ್ತೆ. ಹರಿಪ್ರಸಾದ್ ಏನು ಅವರಿಂದ ಯಾವುದೇ ಶಾಸಕರ ಬಣ ಇಲ್ಲ, ಬರ್ತಾರೆ ಅಧ್ಯಕ್ಷರಾಗ್ತಾರೆ, ಕೂಲಾಗಿರ್ತಾರೆ. ಒಂದು ಅಹಿಂದ ನಾಯಕ ಹಿಂದುಳಿದ ವರ್ಗ ನಾಯಕ ಕೊಟ್ಟಂಗಾಯ್ತು. ಆದ್ರೆ ಸತೀಶ್ ಸುಮ್ನೆ ಕೂತ್ಕೊಳ್ಳಂತ ವ್ಯಕ್ತಿತ್ವ ಅಲ್ಲ. ಏನು ಸಿದ್ದರಾಮಯ್ಯನವರಿಗೆ DK ಶಿವಕುಮಾರ್ ಕೌಂಟರ್ ಕೊಡ್ತಿದ್ರು ಅದೇ ತರ ಇನ್ನೊಂದು ಕೌಂಟರ್ ಆಗ್ತಾ ಇದ್ರು. ಇದನ್ನ ಸದೆ ಬಡಿಬೇಕು ಅಂದ್ರೆ DK ಶಿವಕುಮಾರ್ಗೂ ಅದೇ ಬೇಕಾಗಿತ್ತು. ಏನು ಒಬ್ಬ ಸೈಲೆಂಟ್ ಆಗಿರೋ ಒಬ್ಬ ವ್ಯಕ್ತಿ ಬೇಕಾಗಿತ್ತು. ಅದು ಹರೀಶ್ ಮಾತಾಡ್ತೀನಿ. ಇನ್ನು ಇದ್ರ ಬಗ್ಗೆ ಮಾತಾಡೋದಕ್ಕೆ ರಾಜಕೀಯ ವಿಶ್ಲೇಷಕರಾದಂತಹ ಆಶಾ ಕೃಷ್ಣಸ್ವಾಮಿ ಅವರು ಚೆನ್ನಾಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಕೇಳಿಸ್ತಾ ಇದೆ ಮೇಡಮ್. ಈಗ ಪ್ರಸ್ತುತ ಬೆಳವಣಿಗೆಗಳ ಬಗ್ಗೆ ಮಾತಾಡ್ತಾ ಇದೆ. DK ಶಿವಕುಮಾರ್ ಅಂತೂ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ಕೊಂಡಾಯ್ತು, ಅವ್ರ ಜೊತೆಗೆ 13 ಜನ ಸಚಿವ ಸ್ಥಾನವನ್ನು ಅಲಂಕರಿಸಿದ್ದಾಯ್ತು. ಆದ್ರೆ ಜನ ಹೇಳ್ತಾ ಇದ್ದಾರೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಸರ್ಕಾರದಲ್ಲಿ ಬದಲಾವಣೆಗಳಾಯ್ತು,
ನಮ್ಮ ಜೀವನದಲ್ಲಿ ಏನಾದ್ರೂ ಬದಲಾವಣೆಗಳಾಗತ್ತಾ ಇವರು ಚೇಂಜ್ ಆಗಿದ್ರಿಂದ ಅಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ನೀವೇನ್ ಹೇಳ್ತೀರಿ? ಚೇಂಜ್ ಆತರ, ಯಾಕಂದ್ರೆ ನೋಡಿ ಫ್ಯೂಯಲ್ ಪ್ರೈಸಸ್ ಅನ್ನೋದು ಇದೆಯಲ್ಲ, ಗೋಲ್ಡ್ ಪ್ರೈಸ್, ಫ್ಯೂಯಲ್ ಮತ್ತೆ ಮೆನಿ ಕಮಾಡಿಟೀಸ್ ಎಲ್ಲ ಅದು ವರ್ಲ್ಡ್ ಅಲ್ಲಿ ಆಗೋ ಯಾವುದೇ ಚೇಂಜಸ್ಗೆ ನಾವ್ ಎಫೆಕ್ಟ್ ಆಗ್ತೀವಿ. ಸೊ ಕಾಂಗ್ರೆಸ್ ಗವರ್ಮೆಂಟ್ ಬಂದ್ರೆ ಏನೋ ಒಂದು GST ಕಡಿಮೆ ಮಾಡಕ್ಕಾಗತ್ತಾ ಅಥವಾ ಇನ್ನೇನೋ ಟ್ಯಾಕ್ಸ್ ಆಗ್ತಿರೋದು ಕಮ್ಮಿ ಮಾಡ್ಬೋದೇ ವಿನಃ ಬೇಸಿಕಲಿ ಸ್ಟ್ರಕ್ಚರ್ ಕೆನಾಟ್ ಓವರ್ ನೈಟ್ ಚೇಂಜ್, ಸಾಧ್ಯ ಇಲ್ಲ ಅದು. ಯಾಕಂದ್ರೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಎಲ್ಲ ನೀವು ನೋಡಿದಾಗ ಲಿಮಿಟೇಷನ್ಸ್ ಇರುತ್ತೆ. ಏನೋ ಬ್ರಹ್ಮಾಂಡ ಮಾಡ್ತಾರೆ ಅಂತ ನಾನೇನ್ ಎಕ್ಸ್ಪೆಕ್ಟ್ ಮಾಡಲ್ಲ. ಆಮೇಲೆ ನಿಮ್ಗೆ ಬ್ಯೂರೋಕ್ರಸಿ ಅನ್ನೋದೊಂದು ಇದೆಯಲ್ಲ, ಆ ಬ್ಯೂರೋಕ್ರಸಿ ಯಾರೇ ಬರ್ಲಿ ಅವರೇ ಆಫೀಸರ್ಸ್ ಚೇಂಜ್, ಒಂದು ಡಿಪಾರ್ಟ್ಮೆಂಟ್ ಚೇಂಜ್ ಆಗ್ಬತ್ತು ಅವರೇನೆ, ಅವ್ರ ಥಾಟ್ ಪ್ರೊಸೆಸ್. ಈ ದೇಶಕ್ಕೆ ಆಧಾರ್ ಕೊಡ್ಬೇಕು ಅಂತ ಹೇಳಿ ಒಬ್ಬ IAS ಆಫೀಸರ್ ಕ್ಯಾನ್ ಡಿಸೈಡ್ ಅಲ್ವಾ? ಪಾಲಿಸಿಸ್ ಮಾಡೋರು ಅವರೇ ಇರ್ತಾರಲ್ಲ ಗೈಡ್ ಮಾಡಕ್ಕೆ. ಎಲ್ಲೋ ಸೋಷಿಯಲ್ ವೆಲ್ಫೇರ್ ರಿಲೇಟೆಡ್ ಸೋಷಿಯಲ್ ಸೆಕ್ಯೂರಿಟಿ ಇದನ್ನ ಆ ಒಂದು ಪೊಲಿಟಿಕಲ್ ಪಾರ್ಟಿದು ಏನಿರುತ್ತೋ ಐಡಿಯಾಲಜೀಸ್ ಅಂತ ಏನಾದ್ರು ಇದ್ರೆ, ಅಥವಾ ಅದು ಎಲೆಕ್ಷನ್ ದೃಷ್ಟಿಯಿಂದ ಜನಗಳನ್ನ ಪಾಕೆಟ್ ಮಾಡ್ಕೊಳಕ್ಕೆ ಮಾಡೋದು, ಅಥವಾ ಅವ್ರದ್ದು ಫಿಲಾಸಫಿನೇ ಇರ್ಬೋದು ಅಂತ ಇಟ್ಕೊಳ್ಳೋಣ. ಅದಂತನ್ನು ಮಾತ್ರನೇ ಒಂದು ಪೊಲಿಟಿಕಲ್ ಪಾರ್ಟಿ ಹೇಳುತ್ತೆ, ಅದಕ್ಕೆ ಆಫೀಸರ್ಸ್ ಡಿಸೈನ್ ಮಾಡ್ತಾ ಹೋಗ್ತಾರೆ. ಯಾವ್ದೋ ಒಂದ್ರಲ್ಲಿ ಕಟ್ ಮಾಡ್ತಾರೆ, ಇನ್ನೊಂದಕ್ಕೆ ಡೈವರ್ಟ್ ಮಾಡ್ತಾರೆ. ದಟ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಅಕ್ರಾಸ್ ದ ಕಂಟ್ರಿ ಅಲ್ವಾ? ಎಲ್ಲಿ ಸಡನ್ ಆಗಿ ಏನು ಬಹಳ ನಾವು ಚೇಂಜಸ್, ಇದೇ ಚೀಫ್ ಸೆಕ್ರೆಟರಿ ಇರ್ತಾರೆ, ಇದೇ ಫಿನಾನ್ಸ್ ಸೆಕ್ರೆಟರಿ ಇರ್ತಾರೆ, ಅವ್ರು ಹೇಳ್ದಂಗೆ ಆಲ್ಮೋಸ್ಟ್ ಎಲ್ಲ ನಡೀತಾ ಇರುತ್ತೆ. ಕೆಲವು ಸ್ಕೀಮ್ಸ್ ನ ಫಿಟ್ ಇನ್ ಮಾಡ್ತಾರೆ. ಒಂದು ನೋಡ್ಬೇಕಾಗಿರೋದು ಲಾ ಅಂಡ್ ಆರ್ಡರ್ ನ ನಾವು ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು. ಇನ್ನೊಂದು ಲಾಟ್ ಆಫ್ ಈಗ ಲಾ ಅಂಡ್ ಆರ್ಡರ್ ಅಥವಾ ಪೊಲೀಸ್ ಹೋಮ್ ಡಿಪಾರ್ಟ್ಮೆಂಟ್ ಬಹಳ ವೀಕ್ ಅಂತ RCB ಖೇಯೋಸ್ ಆದಾಗಿಂದ, ಡೆತ್ಸ್ ಆದಾಗಿಂದ ನಾವು ಇವಾಗ ವಿ ಆರ್ ಸೀಯಿಂಗ್ ಹುಬ್ಳಿನಲ್ಲಿ ಹೇಗೆ ಬಾಂಗ್ಲಾದೇಶೀಸ್ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಬಂದ್ರು, ಅಲ್ಲಿ ಒಂದಷ್ಟು ಗಲಾಟೆ ಆಯ್ತು, ಅವ್ರನ್ನಲ್ಲಿ ತಡೆ ಹಿಡಿದ್ರು. ಬ್ಯಾಂಗ್ಳೂರ್ಗೆ ಎಷ್ಟು ಬರ್ತಾರೆ. ಈ ಎಲ್ಲಾ ಒಂದು ಅಂದ್ರೆ ಲಾ ಅಂಡ್ ಆರ್ಡರ್ ನ ಒಂದು ದೇರ್ ಇಸ್ ಎ ಗವರ್ನಮೆಂಟ್ ವಿಚ್ ಇಸ್ ಸೆನ್ಸಿಬಲ್ ಅನ್ನೋದನ್ನ ತೋರಿಸ್ಬೇಕು. ಬೇಕಾಗಿರೋದು ಅದೇನೆ. ಬೇಸಿಕಲಿ ಯು ಹ್ಯಾವ್ ಟು ಸಿ. ಇವಾಗ ಒಬ್ರು ಹೇಳ್ತಾ ಇದ್ರು ಪ್ಯಾನಲ್ ಅಲ್ಲಿ, ಉಳಿದಿರೋದು ಬಹಳ ಕಡಿಮೆ ದಿನ. ಇವಾಗ ನೋಡಿ 2 ವರ್ಷ ಇದೆ ಅಂತ ಇಟ್ಕೊಳ್ಳೋಣ, 6 ತಿಂಗಳು, ಕೊನೆ 6 ತಿಂಗಳು ಏನೋ ಕೆಲಸ ಆಗಲ್ಲ, ಎಲ್ಲ ಪೋಲ್ ಮೂಡ್ಗೆ ಹೊರಟೋಗ್ತಾರೆ ಅಲ್ವಾ? ಅದ್ರ ಜೊತೆಗೆ ನಿಮ್ಗೆ GBA ಎಲೆಕ್ಷನ್ಸ್, ಲೋಕಲ್ ಬಾಡಿ ಎಲೆಕ್ಷನ್ಸ್, ಕಾಂಟ್ಯಾಕ್ಟ್ ಬಂದ್ಬಿಡುತ್ತೆ. ಏನ್ ಅನೌನ್ಸ್ ಮಾಡ್ತೀರಾ, ಏನ್ ಮಾಡ್ತಿದ್ದೀರಾ ಸರ್ಕಾರ ಅನ್ನೋದೇ ಗೊತ್ತಾಗಲ್ಲ ಜನರಿಗೆ. ನಾವು 5 ವರ್ಷಕ್ಕೆ ವೋಟ್ ಹಾಕ್ಬಿಟ್ಟು 5 ವರ್ಷನೂ ನಾವು ಮ್ಯೂಟ್ ಸ್ಪೆಕ್ಟೇಟರ್ಸ್. ನಿಜ 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 ನಿಜ. ಈಗ 3 ವರ್ಷದಲ್ಲಿ ನಾನು ಅನ್ಕೊಂಡಿದ್ದು ಅಲ್ಲ, DK ಶಿವಕುಮಾರ್ಗೆ ಕಂಗ್ರಾಚುಲೇಷನ್ಸ್ ಫ್ರಮ್ ಮೈ ಸೈಡ್ ಆಲ್ಸೋ, ಬಿಕಾಸ್ ಅವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಆದ್ರೆ ಒಂದು ಗಾರ್ಬೇಜ್ ನಮ್ಗೆ ಏನಿಲ್ಲ ರೀ, ಬ್ಯಾಂಗ್ಳೂರು ವಿಚ್ ಇಸ್ ಹೈಯೆಸ್ಟ್ ರೆವಿನ್ಯೂ ಜನರೇಟ್ ಆಗುವಂತಹ ಒಂದು ಆರ್ಗ್ಯಾನಿಕಲಿ ಎಷ್ಟೋ ಗ್ರೋತ್ ಆಗಿರೋದು. ಇಲ್ಲಿ ಏನ್ ಬಹಳ ಗವರ್ಮೆಂಟ್ ಇನ್ವೆಸ್ಟ್ ಮಾಡಿರೋದು ಯಾವ್ದೋ ಕಾಲದಲ್ಲಿ ಮಾಡಿದ್ಬಿಟ್ರೆ ಇತ್ತೀಚೆಗೆ ಏನೋ ಆಗಿಲ್ಲ ಇನ್ವೆಸ್ಟ್ಮೆಂಟ್. ಒಂದು ಮೆಟ್ರೋ ಒಂದಷ್ಟು ಬರೋದ್ ಬಿಟ್ರೆ ಇನ್ಯಾವುದೋ ನಾವು ಪ್ರಾಜೆಕ್ಟ್ಸ್ ಅಂತ ನೋಡಿ, ಎಷ್ಟು ದಿನದಿಂದ ಕೆಂಪೇಗೌಡ ಮೆಜೆಸ್ಟಿಕ್ ಅಲ್ಲಿ ಹೊಸದು ಇದು ಬರುತ್ತೆ, ಬಸ್ ಸ್ಟ್ಯಾಂಡ್ ಬರುತ್ತೆ, ಇರೋದನ್ನ ಡೆಮಾಲಿಷ್ ಅದೆಲ್ಲ ಕೇಳ್ತಾ ಇದೀವಿ ಅಷ್ಟೇ. ಯಾವ್ದು ಆನ್ ಗ್ರೌಂಡ್ ಯಾವ್ದು ಟೇಕ್ ಆಫ್ ಆಗಿಲ್ದೇ ಇರೋ ಕಾಲದಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಇನ್ 2 ವರ್ಷದಲ್ಲಿ ಯಾವ ವರ್ಕ್ ತಗೊಳಕ್ ಸಾಧ್ಯ ಇದೆ? ಅವ್ರಿಗೆ ಕಟ್ಟತ್ತೆ ಕೈ ಕೋಡ್ ಆಫ್ ಕಾಂಡಕ್ಟ್, ಬಟ್ ಏನ್ ಆಗ್ತಿದೆ ಅನ್ನೋದೇ ಜನರ ಮುಂದೆ ಇಡಕ್ಕಾಗಲ್ಲ. ಯಾಕಂದ್ರೆ ಇಷ್ಟು ವರ್ಷದ ಡಿಸಿಷನ್ಸ್ ಏನೇನ್ ತಗೊಂಡಿದ್ರು ಅದೆಲ್ಲದಕ್ಕೂ DK ಶಿವಕುಮಾರ್ ವಾಸ್ ಪಾರ್ಟಿ or ಈಗ ಆಗಿರೋರು. ಸೊ he cannot now undo many things or question it or make a ಸಬ್ಸ್ಟ್ಯಾನ್ಷಿಯಲ್ ಕಣ್ಣಿಗೆ ಕಾಣಿಸೋ ಅಷ್ಟು ಚೇಂಜಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಇದನ್ನ ಇವ್ರು ಏನ್ ವೆಲ್ಫೇರ್ ಮೆಷರ್ಸ್ ನ ಹೇಳ್ಕೊಂಡು ಹೋಗಿದ್ದಾರೆ, ಗ್ಯಾರಂಟೀಸ್ ಇರ್ಬೋದು, ಇನ್ನೇನೋ ಅದನ್ನ ಕಂಟಿನ್ಯೂ ಮಾಡಿದ್ರೇನೆ ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ನನ್ಗನ್ಸುತ್ತೆ. ಬಿಕಾಸ್ ಫೈನಾನ್ಷಿಯಲ್ ಸ್ಟ್ರೆಸ್ ಇದೆ ಅಂತ. ಮಾತಾಡ್ತೇನೆ ಮೇಡಮ್, 1 ಸೆಕೆಂಡ್. ರಮೇಶ್ ಸರ್, ಈಗ ಬಣ ಬಡಿದಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಮಾತಾಡ್ತಾ ಇದ್ದೆ. ಈಗ ಓವರ್ ಆಲ್ ಸಂಪುಟದಲ್ಲಿ ಅಂದ್ರೆ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಇರುವಂತಹ ಸಚಿವರುಗಳ ಲಿಸ್ಟ್ ಗಳನ್ನ ಕೂಡ ನೀವು ನೋಡಿದ್ರಿ. 1 ಜನ ಸಿದ್ದು ಸಂಪುಟದಲ್ಲಿ ಕೆಲಸ ಮಾಡಿದವರಿದ್ದಾರೆ, ಜೊತೆಗೆ ಹೊಸ ಮುಖಗಳನ್ನ ನಾವು ನೋಡ್ತಾ ಇದೀವಿ. ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರಿದ್ದಾರೆ, ಜೊತೆಗೆ UT ಖಾದರ್ ಅವರಿದ್ದಾರೆ. ಆ 1 ಜನಕ್ಕೆ ಮಿಸ್ ಆಗಿರೋದು ನೋಡಿದ್ವಿ. ಸೊ ಹಾಗಾಗಿ ಈ ಮುಂದೆ ಕಾಂಗ್ರೆಸ್ ನಲ್ಲಿ ಒಂದಷ್ಟು ಬಣ ಬಡಿದಾಟಗಳಿದ್ವಲ್ಲ, ಅದನ್ನ ಮತ್ತೆ ನಿರೀಕ್ಷೆ ಮಾಡಬಹುದಾ ಹಂಗೇನೆ, ಅಥವಾ ಎಲ್ಲವೂ ಸರಿ ಹೋಗಿ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ 2 ವರ್ಷಗಳ ಆಡಳಿತ ನಡೆಸ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ? ಕಾಂಗ್ರೆಸ್ ನಲ್ಲಿ ಈಗ ನೋಡಿ ಪವರ್ ಸೆಂಟರ್ಗಳು ಜಾಸ್ತಿ ಆದವು. ಒಂದು ಸಿದ್ದರಾಮಯ್ಯನವ್ರ ಪವರ್ ಸೆಂಟರ್, DK ಶಿವಕುಮಾರ್ ಅವ್ರ ಪವರ್ ಸೆಂಟರ್, ಮತ್ತೆ ಹೈಕಮಾಂಡ್ ಗೆ ಆಪ್ತರಾಗಿರುವಂತ ಒಂದು ಪವರ್ ಸೆಂಟರ್ಗಳು. ಈ ರೀತಿ ಪವರ್ ಸೆಂಟರ್ಗಳು ಜಾಸ್ತಿ ಆದಾಗ
ಸಹಜವಾಗಿನೇ ಗುಂಪುಗಾರಿಕೆ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ತೊಂದರೆ ಕೊಡಕ್ ಶುರುವಾಗುತ್ತೆ. ಅದು ಅಭಿವೃದ್ಧಿ ಕೆಲಸದಲ್ಲಿ ಇರ್ಬೋದು, ಹೌದು. ಸರ್ಕಾರ ನಡೆಸುವಂತದ್ರಲ್ಲಿ ಇರ್ಬೋದು, ಹೌದು. ಅಥವಾ ಪಕ್ಷ ಸಂಘಟನೆ ದೃಷ್ಟಿಯಿಂದ ಕೂಡ ಇದು ಬಹಳ ತೊಂದರೆ ಆಗುವಂತದ್ದು ಇರುತ್ತೆ. ಇದನ್ನ ಯಾವ ರೀತಿ ನಿಭಾಯಿಸ್ತಾರೆ, ಇದನ್ನ ಯಾವ ರೀತಿ ನಿಯಂತ್ರಿಸ್ತಾರೆ, ಇಡೀ ರಾಜ್ಯವನ್ನ ಅಭಿವೃದ್ಧಿ ಕಡೆ ತೆಗೆದುಕೊಂಡು ಅಂತ ಹೋಗುವಂತದ್ದು, ಅದ್ರ ಜೊತೆಗೆ ಪಕ್ಷಕ್ಕೆ ತಮಗೆ ವರ್ಚಸ್ಸನ್ನ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿ ನಡವಳಿಕೆಯನ್ನ ತೋರಿಸ್ತಾರೆ, ಯಾವ ರೀತಿ ಅಭಿವೃದ್ಧಿಗೆ ಚಾಲನೆಯನ್ನು ಕೊಡ್ತಾರೆ, ಇವತ್ತು ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಎಷ್ಟು ಬೇಗ ಇರುತ್ತೆ, ಎಷ್ಟು ದೊಡ್ಡ ಮಟ್ಟದ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ಮತ್ತೆ ಅದಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಬೇಗ ಅಪ್ರೂವಲ್ ಕೊಡಿಸುವಂತದ್ದು, ಈ ರೀತಿಯ ಎಲ್ಲದಕ್ಕೂ ಒಂದು ವೇಗವನ್ನ ಕೊಡುವಂತದ್ದು, ಎಲ್ಲದಕ್ಕೂ ಒಂದು ಸ್ಪೀಡ್ ಅಪ್ ಮಾಡುವಂತದ್ದು ಇದೆಯಲ್ಲ, ಇದರಿಂದಾಗಿ ಈ ಸಮಸ್ಯೆಗಳನ್ನ ಓವರ್ಕಮ್ ಮಾಡಬಹುದು, ಹೊರಗಡೆ ಬರುವಂತ ಒಂದು ಸಾಧ್ಯತೆ ಇರುತ್ತೆ. ಈ ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದು ಸಮಸ್ಯೆ ಏನಾಗಿದೆ ಅಂದ್ರೆ, ಅವ್ರಿಗೆ ಈಸ್ ಎ ಗುಡ್ ವರ್ಕರ್, ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಆದ್ರೆ ಅವರು ಬೇರೆಯವ್ರ ಕಡೆ ಕೆಲಸ ತಗೊಳ್ಳುವಂತದ್ದನ್ನು ಕೂಡ ಇನ್ನ ಮೈಗೂಡಿಸ್ಕೊಳ್ಬೇಕಾಗತ್ತೆ. ಒಬ್ಬ ಮುಖ್ಯಮಂತ್ರಿ ಆದವರು ಕೇವಲ ಅವ್ರು ಮಾತ್ರ ಕೆಲಸ ಮಾಡಿದ್ರೆ ಸಾಲೋದಿಲ್ಲ, ಅವರು ತಮ್ಮ ಸಂಪುಟದ ಸಹೋದ್ಯೋಗಿಗಳ ಜೊತೆಗೂ ಕೆಲಸ ಮಾಡಿಸ್ಬೇಕು, ಶಾಸಕರಿಗೂ ಹೇಳಿ ಅವ್ರ ಕ್ಷೇತ್ರದಲ್ಲಿ ಕೆಲಸ ಮಾಡಿಸ್ಬೇಕು. ಒಂದ್ ಕಡೆ ಬ್ಯೂರೋಕ್ರಾಟ್ಸ್ ಇರ್ತಾರಲ್ಲ, ಅವರು ಕೂಡ ಅವ್ರಿಗೆ ಮೇಲೆ ಎಲ್ಲಿ ಅವ್ರಿಗೆ ಮೋಟಿವೇಶನ್ ಮಾಡ್ಬೇಕಾಗತ್ತೆ, ಅವ್ರಿಗೆ ಎನ್ಕರೇಜ್ ಮಾಡ್ಬೇಕಾಗತ್ತೆ. ಆ ಎನ್ಕರೇಜ್ಮೆಂಟ್ ಮಾಡುವಂತದ್ದು, ಮತ್ತೊಂದ್ ಕಡೆ ತಪ್ಪು ಮಾಡಿದಾಗ ಅವ್ರಿಗೆ ಚಾಟಿಯನ್ನ ಬೀಸಿ, ಅವ್ರಿಗೆ ಬಿಸಿ ಮುಟ್ಟಿಸಿ ಅವ್ರಿಗೆ ವರ್ಗಾವಣೆ. ಈಗ ನೋಡಿ, ಬಹಳಷ್ಟು ಸರ್ಕಾರಿ ನೌಕರು ಒಂದೇ ಕಡೆ ಎಷ್ಟೋ ವರ್ಷದಿಂದ ಇರ್ತಾರೆ, ಎಲ್ಲಿ ಲುಕ್ರೇಟಿವ್ ಇರುತ್ತಲ್ಲ, ಅಂದ್ರೆ ಎಲ್ಲಿ ದುಡ್ಡು ಬರ್ತಾ ಇದೆ, ಲಂಚದ ವಿಭಾಗ ಡಿಪಾರ್ಟ್ಮೆಂಟ್ ಇದಾವಲ್ಲ, ಅಲ್ಲಿ ಬೇರೂರು ಬಿಟ್ಟಿರ್ತಾರೆ. ಅವ್ರು ಯಾರ್ಯಾರಿಗೂ ದುಡ್ಡು ಮಾಡ್ಕೊಡುವಂತ ಕೆಲಸದಲ್ಲಿ ನಿರತರಾಗಿರ್ತಾರೆ. ಇಂಥವ್ರನ್ನೆಲ್ಲ ವರ್ಗಾವಣೆ ಮಾಡುವಂತದ್ದು, ಬಹಳಷ್ಟು ಕೆಲಸಗಳನ್ನು ಮಾಡೋದಕ್ಕೆ ಸ್ಕೋಪ್ ಇರುತ್ತೆ ಒಬ್ಬ ಮುಖ್ಯಮಂತ್ರಿ ಆದಂತವ್ರಿಗೆ. ಅವ್ರ ಮೇಲೆ ಒತ್ತಡ ಕೂಡ ಇರುತ್ತೆ, ಶಾಸಕರು ನಮ್ಗೆ ಇಂಥವ್ರೆ ತಹಸೀಲ್ದಾರ್ ಬೇಕು, ಇಂಥವ್ರೆ ಡಿ ಸಿ ಬೇಕು, ತಮ್ಗೆ ಬೇಕಾದವ್ರನ್ನ ತಮ್ಮ ಕ್ಷೇತ್ರಕ್ಕೆ ಹಾಕೊಡಿ ಅಂತೆಲ್ಲ ಕೇಳ್ತಿರ್ತಾರೆ. ಪೊಲೀಸ್ ಆಫೀಸರ್ ಅನ್ನು ಬೇಕಾದಂತ ಹಾಕೊಡಿ ಅಂತ. ಇವಕ್ಕೆ ಯಾವ್ದಕ್ಕೂ ಕೂಡ ಮಣಿದೇನೆ ಗಟ್ಟಿಯಾಗಿ ನಿಂತ್ಕೊಂಡು ಇಡೀ ರಾಜ್ಯದ ಜನರ ಹಿತದೃಷ್ಟಿಯಿಂದ ಕೆಲಸವನ್ನ ಮಾಡಿದ್ರೆ ಈ ಬಣ ಬಡಿದಾಟಗಳು, ಗುಂಪುಗಾರಿಕೆಯನ್ನ ನಿಯಂತ್ರಣ ಮಾಡಿ ಒಳ್ಳೆ ಆಡಳಿತವನ್ನ ರಾಜ್ಯದ ಜನರಿಗೆ ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ದಿಲೀಪ್ ಅವರೇ ಮಾತಾಡ್ಬೇಕು ಅಂತ ನೋಡಿ, ಈಗ ಅವಾಗಲೇ ಕಾಂಗ್ರೆಸ್ ವಕ್ತಾರರು ಹೇಳಿದ್ರು, ಒಕ್ಕಲಿಗ ಸಮುದಾಯದ ವೋಟ್ ಬ್ಯಾಂಕಿಗೆ ಡ್ಯಾಮೇಜ್ ಆಗ್ಬೋದು, ಜೆಡಿಎಸ್ ಬಿಜೆಪಿ ಜೊತೆ ಇದೆ ಅಂತ. ಈಗ ಒಕ್ಕಲಿಗ ಸಮುದಾಯದ ವೋಟ್ ಬ್ಯಾಂಕಿಗೆ ಡ್ಯಾಮೇಜ್ ಆಗಂಗಿದ್ದಿದ್ರೆ ಈಗ ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂತ್ಕೊಂಡಿಲ್ಲ. 3 ವರ್ಷದಿಂದ ನಾವು ರಾಜಕೀಯ ಸನ್ಯಾಸತ್ವವನ್ನು ತೆಗೆದುಕೊಂಡಿರಲಿಲ್ಲ. ಡಿ ಕೆ ಶಿವಕುಮಾರ್ ಅವರು ನನಗೆ ಪೆನ್ನು ಪೇಪರ್ ಕೊಡಿ, ಮಂಡ್ಯದಲ್ಲಿ ಹೋಗಿ ನಾನು ನಿಮ್ ಸೇವೆ ಮಾಡ್ತೀನಿ ಅಂತ ಹೇಳಾದ್ಮೇಲೆ ಅವರು DCM ಮಾಡಿದ್ರು. DCM ಆದ್ಮೇಲೆ 2-3 ಖಾತೆಗಳನ್ನ ಇಟ್ಕೊಂಡ್ರು. ಒಂದು ಬೆಂಗಳೂರು ಅಭಿವೃದ್ಧಿ ಸಚಿವರನ್ನ ಇಟ್ಕೊಂಡ್ರು, ಜಲಸಂಪನ್ಮೂಲ ಸಚಿವ ಸ್ಥಾನವನ್ನ ಇಟ್ಕೊಂಡ್ರು. ಇಷ್ಟೆಲ್ಲ ಇಟ್ಕೊಂಡಿದ್ರು, ಇವ್ರಿಗೆ ಇಷ್ಟೆಲ್ಲ ಅವಕಾಶ ಸಿಕ್ಕಿದ್ರು, ಯಾಕೆ ಇವರು ಆ ಒಂದು ಇಲಾಖೆಗಳಲ್ಲಿ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಕ್ಕಂಥ ಪ್ರಶ್ನೆ ಜನಗಳಲ್ಲೂ ಇದೆ. ಈಗ ಡೆವಲಪ್ಮೆಂಟ್ ಯಾಕೆ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಎಲ್ಲರೂ ತಮ್ಮ ಸ್ಥಾನ ಉಳಿಸ್ಕೊಳ್ಳೋದು ಓಡಾಡ್ತಿದ್ರಲ್ಲ ಡೆಲ್ಲಿ ಪೇರಿಯಡ್ಗೆ. ನೋಡಿ, ಈಗ ನೀರಾವರಿ ಸಮಸ್ಯೆ ಸರ್, ತುಂಗಭದ್ರಾ ಡ್ಯಾಮ್ಗೆ ಇದುವರೆಗೂ ಸಹ ಅದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ. ಇವತ್ತು ಸಹ TB ಡ್ಯಾಮ್ ಇವತ್ತು ಸಮಸ್ಯೆ, ನೀರಿನ ಲೀಕೇಜ್ ಸಮಸ್ಯೆ, ಗೇಟ್ ಸರಿ ಮಾಡ್ತಕ್ಕಂಥ ಸಮಸ್ಯೆ, ಇವರು ಅಧಿಕಾರಕ್ಕೆ ಬಂದಾಗಿಂದಲೂ ಅದು ಮುಂದುವರಿತಲ್ಲ ಇದೆ. ಅದನ್ನ ಇವ್ರು ನೀರಾವರಿ ಸಚಿವರಾಗಿದ್ರು ಮಾಡ್ಲಿಕ್ಕೆ ಆಗ್ಲಿಲ್ಲ. ಲಿಂಕ್ ಕೆನಾಲ್ ಮಾಡ್ತೀನಿ, ಎಕ್ಸ್ಪ್ರೆಸ್ ಕೆನಾಲ್ ಮಾಡ್ತೀನಿ ಅಂತ ತುಮಕೂರು ಜಿಲ್ಲೆಗೆ ಹೋದ್ರು, ತುಮಕೂರು ಜಿಲ್ಲೆ ಅದಕ್ಕೊಂದು ತಾರ್ಕಿಕ ಅಂತ್ಯಕ್ಕೆ ತರಕ್ ಆಗ್ಲಿಲ್ಲ. ಇವ್ರು ಆದ್ಮೇಲೆ ಮೇಕೆದಾಟು ಯೋಜನೆ ಮಾಡ್ತೀನಿ ಅಂತ ಅಂದ್ರೆ ಇವ್ರ ಕೈಲೇ ನೀರಾವರಿ ಸಚಿವ ಸ್ಥಾನ ಇತ್ತು. ಮೇಕೆದಾಟು ಯೋಜನೆ ಅದಕ್ಕೆ ಎಳ್ಳು ನೀರು ಬಿಟ್ರು. ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಅವರು, ಕೇಂದ್ರದಿಂದ ಸಪೋರ್ಟ್ ಕೇಳ್ತಿದ್ದಾರೆ. ನೋಡಿ, ಇದಕ್ಕೆ ಕೇಂದ್ರ ಸಪೋರ್ಟ್ ಏನಿಲ್ಲ. ಇದಕ್ಕೆ ನರೇಂದ್ರ ಮೋದಿ ಅವರಾಗಿರ್ಬೋದು, ಕೇಂದ್ರ ಸಚಿವ ಸಂಪುಟ ಕ್ಲಿಯರ್ ಆಗಿ ಹೇಳಿದ್ರು. ಒಂದ್ ನಿಮಿಷ, ಮೇಕೆದಾಟು ವಿಚಾರಕ್ಕೆ ಏನ್ ಹೇಳಿದ್ರು, ನೀವು ತಮಿಳುನಾಡು ಜೊತೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ. ಯಾಕೆಂತಂದ್ರೆ ಇವ್ರು ಕಾಲ್ ಮಾಡಿ ಈಗಿರ್ತಕ್ಕಂಥ ಜೋಸೆಫ್ ಅವ್ರಿಗಾಗಿರ್ಬೋದು, ವಿಜಯ್ ಜೋಸೆಫ್ ಅವ್ರಿಗೆ ಕಾಲ್ ಮಾಡಿ ಕಂಗ್ರಾಚುಲೇಷನ್ಸ್ ಅಂತೆಲ್ಲ ಹೇಳಿ ತುಂಬಾ ಚೆನ್ನಾಗಿದೆ ಅವ್ರ ಸಂಬಂಧ. ಇವರೇ ಅಲ್ಲಿ ಮೈತ್ರಿ ಇದಾರೆ. ಇವ್ರು ಮಾತಾಡ್ಬಿಟ್ಟು ಮೇಕೆದಾಟಿಗೆ ಪರ್ಮಿಷನ್ ತಗೊಳ್ಳಿ, ಅದ್ರದ್ದೇನು ಸಮಸ್ಯೆ ಇಲ್ಲ. ಕೇಂದ್ರದಿಂದ ಇವ್ರಿಗೆ ಎಷ್ಟು ಬರ್ಬೇಕು ಹಣ ಬಿಡುಗಡೆ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಜವಾಬ್ದಾರಿ, ಅದು ಮಾಡುತ್ತೆ ಸರ್. ಆದ್ರೆ ಇವ್ರು ಯಾಕೆ ಅದನ್ನ ಮುಂಚೆ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿ ಮೊದ್ಲಿದ್ದಂತ ಸ್ಟಾಲಿನ್ ಸರ್ಕಾರ ಇವ್ರ ಪರವಾಗಿ ಇತ್ತಲ್ಲ, ಇವ್ರದ್ದು ಒಕ್ಕೂಟದಲ್ಲಿ ಇತ್ತಲ್ಲ. ಸೊ ಒಕ್ಕೂಟದಲ್ಲಿ ಇದ್ದಂಥದ್ದು ಮಾಡ್ಲಿಕ್ಕೆ ಆಗ್ಲಿಲ್ಲ ಒಂದು ಸರ್. ಮತ್ತೆ ಅದ್ರ ಜೊತೆಗೆ ಇವತ್ತು ಕಾಂಗ್ರೆಸ್ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಸರ್, ಬಿದ್ದೋಗ್ತಿರ ಮನೆಗೆ ಅಂದ್ರೆ 3 ವರ್ಷ ಮಾಡಿರ್ತಕ್ಕಂಥ ಇವರು ಒಂದು ಮನೆಯನ್ನ ಬಿದ್ದೋಗ ಮಾಡ್ಬಿಟ್ಟಿದ್ದಾರೆ, ರಾಜ್ಯವನ್ನ ಬಿದ್ದೋಗ ಮಾಡ್ಬಿಟ್ಟಿದ್ದಾರೆ. ಬಿದ್ದೋಗ್ತಿರ ಮನೆಗೆ ಹೊಸ ನಾಯಕ ಬರ್ತಾ ಇದಾರೆ ಅಷ್ಟೇನೆ. ಇವತ್ತೇನು ಆ ಮನೇನು ದೊಡ್ಡ ಮನೆ ಬಂಗಲೆ ಆಗುತ್ತೆ ಅಂತಕ್ಕಂಥದ್ದಲ್ಲ. ಅವ್ರ ಮುಂದೆ ಇರ್ತಕ್ಕಂಥ ಚಾಲೆಂಜು, ನೀವು 52,000 ಕೋಟಿಯನ್ನ 1 ವರ್ಷಕ್ಕೆ ಗ್ಯಾರಂಟಿಗಳಿಗೆ ಹೆಂಗ್ ಹೊಂದಿಸ್ತೀರಿ, 1 ವರ್ಷಕ್ಕೆ 50,000 ಬಡ್ಡಿಯನ್ನ ಯಾವ ರೀತಿ ಕಟ್ತೀರಿ ಅಂತಕ್ಕಂಥ ಚಾಲೆಂಜಸ್ ಇದೆ. ಮತ್ತೆ ಇನ್ನೊಂದು ಸರ್, ಮುಂದಿನ ವರ್ಷ ನೀವು ಬಜೆಟ್ ಮಾಡ್ತೀರಲ್ಲ ಮುಖ್ಯಮಂತ್ರಿಗಳೇ,
ನೀವು ಇನ್ನೆಷ್ಟು ಸಾಲ ಮಾಡ್ತೀರಿ, ಸಾಲ ತೀರಿಸ್ತೀರಾ ಮಾಡ್ತೀರಾ ಅಂತ ಒಂದಷ್ಟು ಯೋಜನೆ ತರ್ತೀನಿ ಅಂತ already ಹೇಳ್ತಾ ಇದ್ರು. ಸರ್ ಯೋಜನೆಯನ್ನ ತರ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು ಬಹಳ ಸುಲಭ ಸರ್, ಆದ್ರೆ ಅದನ್ನ ಮಾಡ್ತಕ್ಕಂಥಷ್ಟು ಇದಲ್ಲ. ಎಷ್ಟೋ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡಿಸಿರೋದೇ ಇನ್ನೂ ಒಂದಷ್ಟು ಕಾರ್ಯರೂಪಕ್ಕೆ ಬಂದಿದೆ ಸರ್, ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗಿಂದಲೂ ಮೊದಲನೇ ವರ್ಷ 60,000 ಕೋಟಿ ಸಾಲ ಮಾಡ್ತಾರೆ, ಅದಾದ್ಮೇಲೆ 1,10,000 ಕೋಟಿ, ಅದಾದ್ಮೇಲೆ 1,20,000 ಕೋಟಿ ಸಾಲ ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯನವರ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ನೋಡಿ ಸರ್, ಈ ಅಧಿಕಾರದ ಪ್ರಹಸನ ಪ್ರಾರಂಭ ಆದಾಗಿಂದ ಯಾವಾಗ ಸಿದ್ದರಾಮಯ್ಯನವ್ರನ್ನ ದೆಹಲಿ ಕರ್ಕೊಂತಾರೋ ನೀವು ಅವತ್ತಿಂದ ಯೋಚನೆ ಮಾಡಿ, ಸಿದ್ದರಾಮಯ್ಯನವರು ಅಕ್ಷರಶಃ ತಟಸ್ಥವಾಗಿದ್ದಾರೆ, ಒಂಥರ ಭಾವುಕರಾಗ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಒಬ್ಬಂಟಿ ಆದ್ರ ಅಂತಕ್ಕಂಥದ್ದು ಇಡೀ ರಾಜ್ಯದ ಜನತೆ ಕಾಡ್ತಾ ಇದೆ. ಯಾಕೆ ಅಂತಂದ್ರೆ ಇವರು ತುಂಬಾ ನಂಬಿದಂತ ಸತೀಶ್ ಜಾರಕಿಹೊಳಿ, ಸಿದ್ದರಾಮಯ್ಯವರು ಯಾವ ರೀತಿ ಅಂದ್ರೆ ನನ್ನ ಮುಂದಿನ ತಲೆಮಾರು, ನನ್ನ ಮುಂದಿನ ರಾಜಕಾರಣ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅಂತಲೇ ಹೇಳ್ತಾ ಇದ್ರು. ಈಗ ಅವಾಗಲೇ ಹೇಳಿದ್ರು ನಮ್ಮ ನಾಯಕರು, ನಮ್ಮ ವಕ್ತಾರ ಅವಾಗಲೇ ಹೇಳಿದ್ರು, ಈ 2 ಸೆಂಟರ್ ಇದೆ ಇಲ್ಲಿ ಅಂತ ಹೇಳಿ, 2 ಪವರ್ ಸೆಂಟರ್. ನೋ ಸರ್, ನನ್ನ ಅನಿಸಿಕೆ ಪ್ರಕಾರ ಇಲ್ಲಿ 3 ಪವರ್ ಸೆಂಟರ್ ಸ್ಟಾರ್ಟ್ ಆಗಿದೆ. ಒಂದು ಡಿ.ಕೆ. ಶಿವಕುಮಾರ್ ಅವ್ರದ್ದು, ಇನ್ನೊಂದು ಸಿದ್ದರಾಮಯ್ಯ. ಯಾಕೆಂದ್ರೆ ಸಿದ್ದರಾಮಯ್ಯನವರೆಗೂ ಸತೀಶ್ ಜಾರಕಿಹೊಳಿ ಅವ್ರಿಗೂ ಈಗ ಅಂತೂ ಆಗದೇ ಇಲ್ಲ. ಈಗ ಇನ್ನೊಂದು ಪವರ್ ಸೆಂಟರ್ ಬೆಳಗಾವಿ ಸಾಹುಕಾರದ ಇನ್ನೊಂದು ಪವರ್ ಸೆಂಟರ್ ಈಗ ಪ್ರಾರಂಭ ಆಗುತ್ತೆ. ಬೆಳಗಾವಿ ಸಾಹುಕಾರರು ಸಿದ್ದರಾಮಯ್ಯನವ್ರಿಗೂ ಎದ್ರಲ್ಲ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಎದ್ರಲ್ಲ, ಅದು ಇಡೀ ರಾಜ್ಯ ಜನತೆ ಗೊತ್ತಿದೆ. ಈಗ ಅವ್ರು ಕೊಡ್ತಕ್ಕಂತ ಒಂದು ಚೆಕ್ ಮೇಟ್ ಯಾರ್ಯಾರಿಗೆ ಕೊಡ್ತಾರೆ ಅಂತಕ್ಕಂಥದ್ದು ನಾವು ಯೋಚನೆ ಮಾಡ್ಬೇಕಾಗುತ್ತೆ ಸರ್. ಇಷ್ಟು ಸಾಲು ಕಂಪ್ಲೇಂಟ್ಸ್ ಗಳು ನಿಮ್ಮ ಮೇಲೆ, ಅಂದ್ರೆ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂಗೆಲ್ಲ ಆಗೇ ಆಗುತ್ತೆ ಅಂತ ಹೇಳಿ ಬಿಜೆಪಿ ಭವಿಷ್ಯ ನುಡಿತಾ ಇದೆ. ಅದೇ ಹೇಳ್ತಾ ಇದ್ದೆ ನಾನು. ಈಗ ಅವರು ನೋಡಿ, ಬಾಗಲಕೋಟೆ ಚುನಾವಣೆಯಲ್ಲಿ ಇವರು ರಾಜ್ಯಾಧ್ಯಕ್ಷರಿಗೆ ಮತಗಳನ್ನ ಸೆಳೆಯುವ ಒಂದು ವರ್ಚಸ್ಸು ಇಲ್ಲ ಅಂತ ಹೇಳಿ ನಿಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಅಲ್ಲ ತಗೊಂಡ್ ಬರುವಂತ ಒಂದು ಹಿನಾಯ ಸಸ್ಪೆಂಡ್ ಆಗಿದ್ದಾರೆ. ಅಫಿಷಿಯಲಿ ಯತ್ನಾಳ್ ಅವ್ರನ್ನ ಸಸ್ಪೆಂಡ್ ಹೇಳಿದ್ದು. ಅಫಿಷಿಯಲಿ ಅಂದ್ರೆ ತೆಗೆದುಕೊಂಡು ಮಾತಾಡಂಗಿಲ್ಲ, ನಮ್ಮ ಪಕ್ಷ ಅಂತ ಹೇಳಿ ಮಾತಾಡಂಗಿಲ್ಲ. ಅವ್ರು ಸಸ್ಪೆಂಡ್ ಆಗಿದ್ದು ಯತ್ನಾಳ್ ಅವ್ರ ಹೆಸರು ತಗೊಳ್ಳಿ, ಬಿಜೆಪಿ ಪಕ್ಷ ಅಂತ ಹೇಳಂಗಿಲ್ಲ. ಇಂಥ ಒಂದು ಪರಿಸ್ಥಿತಿ ಇವತ್ತು ಅವರು ಸಿಟಿ ರವಿ ಅವರಾಗಿರ್ಬೋದು ಅಥವಾ ಅವ್ರ ನಾಯಕರುಗಳ ಮೇಲೆ ಇವತ್ತು ಬೆಳಿಗ್ಗೆ ಆದ್ರೆ ಇವತ್ತು ವಿರೋಧ ಪಕ್ಷ ಅಲ್ಲ, ಆಡಳಿತ ಪಕ್ಷ ಇರ್ತಕ್ಕಂಥದ್ದು. ನೀವು ರಾಜ್ಯದ ಚಿತ್ರಣವನ್ನು ಬದಲು ಮಾಡಬಹುದು, ಬೆಂಗಳೂರನ್ನ ತೆಗೆದುಕೊಂಡು ಸಿಂಗಾಪುರ ಮಾಡಬಹುದು. ಯಾವ ರೀತಿ ಬೊಮ್ಮಾಯಿಯವರು ಮಾಡಿದ್ರು, ಯಾವ ರೀತಿ ಯಡಿಯೂರಪ್ಪನವರು ಮಾಡಿದ್ರು, ಯಾವ ರೀತಿ ಮಾರಾಟ ಮಾಡಿದ್ರು, ಯಾವ ರೀತಿ ಭ್ರಷ್ಟಾಚಾರವನ್ನ ಮಾಡಿದ್ರು, ಅದೇ ಈಗ ನೋಡಿ ನಿಮ್ ಟೈಮ್ ಮಾಡಿರುವಂತಹ ಭ್ರಷ್ಟಾಚಾರ, ಮಾಡಿರುವಂತಹ ಹಗರಣಗಳು, ಸಂವಿಧಾನಿಕ ಹುದ್ದೆ ಆಡಳಿತ ಕೊಡಿ, ಭ್ರಷ್ಟಾಚಾರ ರಾಜ್ಯವನ್ನು ಸುಸ್ಥಿರವಾಗಿಡಿ, ಮಾಡಿ, ಇದು ನಾವು ಕೇಳ್ತಾ ಇರೋದು. ಅದೇ ಇವತ್ತು ನಾನು ಹೇಳ್ತಾ ಇರೋದು, ವಿರೋಧ ಪಕ್ಷದ ನಾಯಕರು ಎಲ್ಲಿದ್ದಾರೆ ಅಂತ ಇವತ್ತು ದುರ್ವಿನಿಯೋಗ ಅವಶ್ಯಕತೆ ಇಲ್ಲ ಪರಿಸ್ಥಿತಿ ಅವಶ್ಯಕತೆ ಇಲ್ಲ. ನಾವು ಆಡಳಿತದಲ್ಲಿ ಇರ್ಬೋದು, ಆದ್ರೆ ಒಂದು ಸದೃಢವಾದಂತಹ ವಿರೋಧ ಪಕ್ಷ ಇರ್ಬೇಕಂತ ಬಯಸ್ಕೊಂಡಿರೋರು ಸ್ವಚ್ಛ ಆಡಳಿತ ಕೊಡ್ಲಿಕ್ಕೆ ಅವಶ್ಯಕತೆ ಇಲ್ವಲ್ಲ. ಅಲ್ಲ ನೋಡಿ, ಇವತ್ತು ನಾವು 3 ವರ್ಷ ಯೋಜನೆಗಳನ್ನು ಕೊಟ್ಟಿದ್ದೀವಿ. ರಾಜ್ಯದ ಜನತೆಗೆ ಯತ್ನಾಳ್ ಅವರ ವಿಚಾರ ಹೇಳಿದ್ರೆ ಅದಕ್ಕೊಂದು ಆಡ್ ಮಾಡ್ಬಿಡ್ತೀನಿ. ಯತ್ನಾಳ್ ಅವರು ನಿಮ್ಮ ಪಕ್ಷದಲ್ಲೇ ಇಲ್ಲ, ನಾವು ಅವ್ರನ್ನ ಹೊರಗಾಕಿದೀವಿ ಅಂತ ಹೇಳಿದ್ರಿ. ಅಫಿಷಿಯಲ್ ಆಗಿ ಲೆಟರ್ ಕೂಡ ಬಂದಿತ್ತು. ಲೆಟರ್ಗಷ್ಟೇ ಸೀಮಿತ ಯಾಕೆ ಅಂತ ನಾನು ಹೇಳಿದ್ರೆ, ಬಾಗಲಕೋಟೆಯಲ್ಲಿ ಅವರು ಎಲೆಕ್ಷನ್ ಸಂದರ್ಭದಲ್ಲಿ ಬಿಜೆಪಿ ಪರತಾನೆ ಪ್ರಚಾರ ಮಾಡಿ ನೋಡಿ ಸರ್. ಬಾಗಲಕೋಟೆನಲ್ಲಿ ಸುಮ್ಮನೆ ಪ್ರಚಾರ ನಾನು ಹೇಳ್ತೀನಿ ಸರ್, ಬಾಗಲಕೋಟೆಯಲ್ಲಿ ಯತ್ನಾಳ್ ಅವರು ಬಂದು ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ಮಾಡಿದ್ದು ಅದು ಪಕ್ಷದ ತೀರ್ಮಾನ ಅಲ್ಲ. ಅವ್ರಿಗೂ ಮತ್ತೆ ಕ್ಯಾಂಡಿಡೇಟ್ಗೂ, ಅಲ್ಲಿರ್ತಕ್ಕಂಥ ಕ್ಯಾಂಡಿಡೇಟ್ಗೂ ಇರ್ತಕ್ಕಂಥ ಒಂದು ಸುಮಾರು 10 ದಶಕಗಳ ಸಂಬಂಧ ಇರೋದಕ್ಕೆ ಬಂದು ಅವ್ರ ಪರ ಪ್ರಚಾರ ಮಾಡಿದ್ದಾರೆ. ಅದರಿಂದ ಅವರು ಅದು ವೈಯಕ್ತಿಕ ಸರ್. ನಾಳೆಗೆ ಹೋಗ್ಬಿಟ್ಟು ಇನ್ನೊಬ್ರು ಯಾರೋ ಬೇರೆ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಅವ್ರ ಪರ ಉತ್ತರ ಕೊಡಿ. ಯತ್ನಾಳ್ ಅವ್ರನ್ನ ಅಫಿಷಿಯಲಿ ಸಸ್ಪೆಂಡ್ ಮಾಡಿದ್ದಾರೆ. ನಾಳೆ ಪಕ್ಷಕ್ಕೆ ಬರೋದು ಬಿಡೋದು, ತೆಗೆದುಕೊಳ್ಳೋದು ಅದಕ್ಕೆ ನಾಯಕರಿಗೆ ಬಿಟ್ಟಿರ್ತಕ್ಕಂಥ, ಹೈಕಮಾಂಡ್ ಬಿಟ್ಟಿರ್ತಕ್ಕಂಥದ್ದು. ಆದ್ರೆ ಇವತ್ತು ಅವ್ರ ನಮ್ಮ ಪಕ್ಷದಲ್ಲಿ ಇಲ್ಲ. ಹಂಗಂತೇಳಿ ನಾವು ಅವ್ರ ನಮ್ಮ ಲೀಡರ್ ಅಂತ ನಾವು ಒಪ್ಕೊಳ್ಳೋದು, ನಾನು ಒಬ್ಬ ವಕ್ತಾರನಾಗ ರೆಡಿ ಇಲ್ಲ. ಫೈನ್. ರವಿ ಸರ್, ನಿಮ್ಮ ಮಾತು ಇದ್ರ ಬಗ್ಗೆ. ಅಂದ್ರೆ ಈ ಓವರ್ ಆಲ್ ಆಗಿ ಡೆವಲಪ್ಮೆಂಟ್ ವಿಚಾರ ಜೊತೆಗೆ ಒಂದಷ್ಟು ಡೆವಲಪ್ಮೆಂಟ್ಗಳಾಗೋದಕ್ಕಿದೆ. ಬಟ್ ಇವರ ಪಕ್ಷದಲ್ಲೇ ಜಗಳ ಮಾಡ್ಕೊಂಡು, ಈಗ ಫಾರ್ ಎಕ್ಸಾಂಪಲ್ ಒಂದು ಸಿಚುವೇಶನ್ ಹೇಳ್ತೀನಿ. ಈಗ ಹೊಸದಾಗಿ ನೂತನವಾಗಿ ಯಾರೋ ಒಬ್ರು ಆಯ್ಕೆ ಆಗಿರ್ತಾರೆ.
ಆಯ್ತಾ ಒಂದು ಸಚಿವ ಸ್ಥಾನಕ್ಕೆ ಅವ್ರಿಗೆ ಇಲಾಖೆ ಯಾವ್ಯಾವುದು ಅಂತೇಳಿ ನಿಗದಿ ಮಾಡಿದ್ಮೇಲೆ ಆ ಇಲಾಖೆ ಬಗ್ಗೆ ತಿಳ್ಕೊಳ್ಳೋದಕ್ಕೇನೆ 1 ವರ್ಷ ಬೇಕಾಗುತ್ತೆ ಎಲ್ಲ ಎಲ್ಲಿ ಏನೇನು ಅಂತ ಓವರಾಲ್ ಕರ್ನಾಟಕ ನೋಡ್ಬೇಕಾಗತ್ತೆ. ಅದು ನೋಡಿ ಸ್ವಲ್ಪ ತಿಳ್ಕೊಂಡ ಮೇಲೆ ಕಾರ್ಯರೂಪಕ್ಕೆ ತರೋ ಸಂದರ್ಭದಲ್ಲಿ ಮತ್ತೆ ಎಲೆಕ್ಷನ್ಗೆ ಅಂತ ಬ್ಯುಸಿ ಆಗ್ಬಿಡ್ತಾರೆ. ಸೊ ಹಾಗಾಗಿ 2 ವರ್ಷದಲ್ಲಿ ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಸೊ ಈಗ ಏನಾಗಿದೆ, ಖಾತೆಗಳ ವಿಷಯ ಬೇರೆ, ಹೊಸದಾಗಿ ಬಂದು ತಿಳ್ಕೊಳ್ಳೋದು ಬೇರೆ. ಮೊದಲು ಹಣನೇ ಇಲ್ವಲ್ಲ, ಹಣ ಇದ್ರೆ ನೀವು ಖಾತೆಗಳ ಬಗ್ಗೆ ತಿಳ್ಕೊಂಡ್ರೆ ಏನಾರ ಒಂದು ಕಾರ್ಯಕ್ರಮ ರೂಪಿಸ್ಬೋದು. ನನಗೆ ನಗು ಬರೋದೇನು ಅಂದ್ರೆ, ಇವರು ಮೇಕೆದಾಟು ಕನಸಿನ ವಿಷಯ. ಅದು ಮೇಕೆದಾಟಿಗೆ ಎಷ್ಟು ಫಂಡ್ ಬೇಕು ಅಂತ ನಿಮ್ಗೆ ಗೊತ್ತಾ. ಜೊತೆಗೆ ಹೋಗ್ತಾರೆ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಮಾಡ್ತೀನಿ. ಬರೀ ಏನು ಅಂದ್ರೆ ಸಿದ್ದರಾಮಯ್ಯನವರು ಮಾಡ್ಕೊಂಡು ಬಂದಿರೋದು ಜನಕ್ಕೆ ಬರೀ ಶೋ ಕೊಡೋದು. 2013-18 ಕೆಲಸ ಮಾಡಿದ್ದಾರೆ. ಆದ್ರೆ ಈಗ ಏನ್ ಮಾಡಿದ್ದಾರೆ, ಯಾವ ಗ್ಯಾರಂಟಿನ ಕಟ್ಕೊಂಡು ಬಂದ್ರು ಹೆಗ್ಲಿಗೆ. ಸೊ ಇವ್ರು ಏನ್ ಮಾಡ್ತಾರೆ, ಇಂಟರ್ನ್ಯಾಷನಲ್ ಸ್ಟೇಡಿಯಂಗೂ ನಿಮ್ಗೆ ಏನ್ ಸಂಬಂಧ? ಭೂಮಿ ಪೂಜೆ ಮಾಡೋದು, ಮೇಕೆದಾಟಿಗೆ ಹೋಗಿ ಭೂಮಿ ಪೂಜೆ ಮಾಡೋದು. ಬದಲಾವಣೆ ಮಾಡಿ ನಿಮ್ಗೆ ಅವಕಾಶ ಬಂದಾಗ ನೀವು ಮಾತಾಡಿ, ನಾನು ಮಾತಾಡ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಮ ಹತ್ರ ಫಂಡ್ ಇದ್ರೆ ನೀವು ಮಾಡಿ, ಸಂತೋಷ. ಟನಲ್ ರೋಡ್ ಇದನ್ನೆಲ್ಲ ಕೇಳಕ್ ಚೆನ್ನಾಗಿದೆ ಹೊರತು ಇದಕ್ಕೆ ನಾವು ಹೋರಾಟ ಬೇರೆ ಮಾಡ್ಬೇಕಾ? ನಾವು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ನಾವು ರೋಡ್ ಅವ್ರು ಮಾಡೋದೇ ಇಲ್ಲ. ನೀವು ಟನಲ್ ರೋಡ್ ಮಾಡ್ತೀರಿ ಅಂತ ನಾವು ವಿರೋಧ ಮಾಡಕ್ ಹೋಗೋದು ಅಷ್ಟೇನೆ ಅಲ್ಲ, ಬರೀ ಭೂಮಿ ಪೂಜೆ. ಇದು ಸಿದ್ದರಾಮಯ್ಯ ಟ್ರಿಕ್ಸ್. ಅಟ್ಲೀಸ್ಟ್ ಡಿ ಕೆ ಶಿವಕುಮಾರ್ಗೆ ಸಹ ಮಾಡ್ಬೇಕು ಅನ್ನೋ ಇದಾರ ಇದೆ. ಆದ್ರೆ ಸಿದ್ದರಾಮಯ್ಯನವ್ರು ಏನ್ ಮಾಡ್ತಾರೆ, ಡಿ ಕೆ ಯಾಕೆ ಕೊಡ್ತಾರೆ, ಎಷ್ಟಾಯ್ತು ಅಷ್ಟು ಭೂಮಿ ಪೂಜೆ ಮಾಡ್ಬಿಡು, ಜನನ ಕನ್ಫ್ಯೂಷನ್ ಮಾಡು. ಆದ್ರೆ ಡೆವಲಪ್ಮೆಂಟ್ ಮಾತ್ರ ಶೂನ್ಯ. ಆಶಾ ಮೇಡಮ್, ಆರ್ಥಿಕ ವಿಚಾರಕ್ಕೆ ಬಂದ್ರೆ ಮುಂದಿನ ಬೆಳವಣಿಗೆಗಳ ಬಗ್ಗೆ ಸವಾಲು ಅಂತ ಹೇಳ್ತಾ ಇದ್ದೆ. ಆರ್ಥಿಕವಾಗಿ ನಿಭಾಯಿಸೋ ಸಾಲ ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ 5 ಲಕ್ಷ ಕೋಟಿ ಜಾಸ್ತಿ ಇತ್ತು, ಇವಾಗ ಮತ್ತೊಂದು 5 ಜಾಸ್ತಿ ಆಗಿದೆ ಅಂತ ಹೇಳಿ. ಸೊ ಇದನ್ನ ಹೆಂಗ್ ನಿಭಾಯಿಸೋದು ಅಂತ ಇದೆ. ಹೀಗೆ ಮಾಡ್ತಾ ಇರ್ತಾರೆ, ಬೇರೆ ನೆಕ್ಸ್ಟ್ ಗವರ್ಮೆಂಟ್ ಇಟ್ಟು ಹೋಗ್ತಾರೆ. ಯಾಕಂದ್ರೆ ಅಕೌಂಟಬಿಲಿಟಿ ಜನ ನೋಡಿ, ವೋಟ್ ಹಾಕದ್ಮೇಲೆ ಮುಗೀತು. 5 ವರ್ಷ ಏನಿಲ್ಲ, ಯಾರು ಏನ್ ಕೇಳಕ್ಕಾಗಲ್ಲ. ಕಸ ಬಿದ್ದಿದ್ರು ನೋಡ್ಕೊಂಡಿರ್ಬೇಕು, ಯಾರ ರಸ್ತೆನಲ್ಲಿ ಸತ್ರು ಕಸದ ಮೇಲೆ ಹೋಗಿ ಜಾರ್ಕೊಂಡು ಸುಮ್ನೆನೆ ಇರ್ತಾರೆ. ಇನ್ ಫೈನಾನ್ಸ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋರು ಯಾರಿದ್ದಾರೆ ಹೇಳಿ? ನಮ್ಮ ಅಕೌಂಟ್ಗೆ ಯಾವ್ದೋ ಈ ಭಾಗ್ಯಗಳ ಸ್ಕೀಮ್ ಬರ್ತಾ ಇದ್ರೆ, PDS ಅಲ್ಲಿ ಬರ್ತಾ ಇದ್ರೆ ಅಷ್ಟಕ್ಕೆ ಸುಮ್ನೆ ಆಗ್ತಾರೆ. ಮಿಡ್ಲ್ ಕ್ಲಾಸ್ನವ್ರು ಏನೂ ಕೇಳಲ್ಲ. ಅಪ್ಪರ್ ಮಿಡ್ಲ್ ಕ್ಲಾಸ್ನವರು ಈ ರಾಜ್ಯ ಸರ್ಕಾರಕ್ಕೂ ಅದಕ್ಕೂ ಸಂಬಂಧ ಇಲ್ದಂಗೆ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಲ್ಯಾಂಡ್ ಯಾವ್ದೋ ಒಂದು ಪವರ್ ಕನೆಕ್ಷನ್ ಇಂಡಸ್ಟ್ರಿಗೆ ಆ ತರದ್ ಬೇಕಿರುತ್ತೆ. ಸೊ ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು ನೀವು, ಅಥವಾ ಏರೋಸ್ಪೇಸ್ ಹಬ್ ಬರ್ತಾ ಇರೋದು, ಈ ತರದೆಲ್ಲ ಬರ್ತಿದ್ಯಲ್ಲ, ಅದು ಬರೀ ಲ್ಯಾಂಡ್ ಒಂದಷ್ಟು ಸ್ಯಾಂಕ್ಷನ್ ಬಿಟ್ರೆ ಇವ್ರದ್ದು ಏನ್ ಇಲ್ಲ. ಇವ್ರದ್ದು ಬೇನಾಮಿಗಳೇ ಇರುತ್ತೆ ಈ ಪೊಲಿಟಿಷಿಯನ್ಸ್. ತುಂಬಾ ಜನ ಬೇನಾಮಿನಲ್ಲೇ ಲ್ಯಾಂಡ್ ಲಾಕ್ ಮಾಡಿರ್ತಾರೆ. ಸೊ ನಾನ್ ಆಗ್ಲೇ ಹೇಳ್ದಂಗೆ ನಾನು ಬಹಳ ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಇವಾಗ ಉಳಿಸ್ಕೊಳ್ಳೋದು ಒಂದು ಅಂದ್ರೆ ಯಶ್ ಕುಮಾರ್ ಅವ್ರಿಗೆ ಇಂಟರ್ನಲ್ ಪ್ರೆಷರ್ ಅದು ಇದು ಎಲ್ಲ, ಟಿಕೆಟ್ ಕೊಡೋದು ಅದೇ. ಇನ್ನೇನಿದ್ರು ನೆಕ್ಸ್ಟ್ ಟಿಕೆಟ್ ಕೊಡೋದು ಹೆಂಗೆ, ಈ ಅಸ್ಯೂಮಿಂಗ್ ದಟ್ he would be ಮತ್ತೆ ಇನ್ನು 5 ವರ್ಷದಲ್ಲಿ ಚೀಫ್ ಮಿನಿಸ್ಟರ್ ನೆಕ್ಸ್ಟ್ ಆಗ್ತಾರೆ ಅನ್ನೋದೊಂದಿದ್ರೆ, ಪ್ರಾಬಬಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಬೆಟರ್, ಅಂದ್ರೆ ಏನಾದ್ರು ಒಂದು ಬೇರೆ ಬದಲಾವಣೆ ಕಾಣಬಹುದು. ಈಗಿರೋ ಶಾರ್ಟ್ ಟೈಮ್ ಅಲ್ಲಿ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡಕ್ಕೆ ಅವ್ರಿಗೆ ಈಗಲೂ ಅವಕಾಶ ಇದೆ. ಈಸ್ ಎ ಗುಡ್ ಅಡ್ಮಿನಿಸ್ಟ್ರೇಟರ್ ಅಂತ ಅವಕಾಶ ಇದೆ. ಬಟ್ ಅವರು ಸೀನಿಯರ್, ನೀವು ಕ್ಯಾಬಿನೆಟ್ ನೋಡಿದ್ರೆ ಬಹಳ ಸೀನಿಯರ್ ಲೀಡರ್ಸ್ ಇದಾರೆ. ಎಲ್ಲಿ ರಿವ್ಯೂನೇ ಆಗಲ್ಲ. ಇವಾಗ ಸಿದ್ದರಾಮಯ್ಯನವ್ರಿಗಿಂತ ಸ್ಟ್ರಾಂಗ್ ಲೀಡರ್ ಬೇಕಿತ್ತ ಕಾಂಗ್ರೆಸ್ಗೆ, ಅವ್ರು ಎಲ್ಲಿ ರಿವ್ಯೂ ಮಾಡಕ್ಕಾಯ್ತು ಡಿಪಾರ್ಟ್ಮೆಂಟ್ಸ್? ಬಿಜೆಪಿಲಿ ಇದ್ದಾಗ್ಲೂ ಮಾಡಕ್ ಆಗ್ಲಿಲ್ಲ. ಬಿಜೆಪಿ ನಲ್ಲಿ ಯಾವ ಚೀಫ್ ಮಿನಿಸ್ಟರ್ಸ್ಗೂ ರಿವ್ಯೂ ಮಾಡುವಂತಹ ಒಂದು ಅವಕಾಶನೇ ಕ್ರಿಯೇಟ್ ಮಾಡ್ಕೊಳ್ಳಿಲ್ಲ. ಯಾಕಂದ್ರೆ ಕಷ್ಟ ಇದೆ ಈಗ ಲೀಡರ್ಸ್ಗೆ. ರಿವ್ಯೂನೇ ಮಾಡಲ್ಲ. ನಾವು ಏನಿದ್ರು ಅಟ್ಲೀಸ್ಟ್ ಸೂಪರ್ಫಿಷಿಯಲ್ ಆಗಿ ಗಾರ್ಬೇಜ್ ಎತ್ತಿ ಬೆಂಗಳೂರಲ್ಲಿ ಓಕೆ ದೇರ್ ಇಸ್ ಎ ಗವರ್ಮೆಂಟ್ ಅಂತ ತೋರಿಸ್ತಾರ, ಅಥವಾ ಹಳ್ಳಿಗಳ ಕಡೆ ಕರೆಂಟ್ ಏನಾದ್ರು ಸ್ವಲ್ಪ ಕ್ವಾಲಿಟಿ ಪವರ್ ಸಪ್ಲೈ ಮಾಡಿ, ಮತ್ತೆ ಅಗ್ರಿಕಲ್ಚರ್ ಅಂದ್ರೆ ಫಾರ್ಮರ್ಸ್ಗೆ ಏನಾದ್ರು ಹೆಲ್ಪ್ ಮಾಡಿ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡೋದು, ಒಂದು ಪರ್ಸೆಪ್ಷನ್ ಕ್ರಿಯೇಟ್ ಮಾಡೋದಕ್ಕೆ ನನಗೆ ಪ್ರಾಬಬಲಿ ಅನ್ಸುತ್ತೆ ದ ಪ್ರೆಸೆಂಟ್ ಡಿಸ್ಪೆನ್ಸೇಷನ್ ಇವತ್ತು ಬಂದಿರೋಂಥದ್ದು, ಇನ್ನು ಸ್ವಲ್ಪ ಜನ ಸೇರ್ಕೋತಾರಲ್ಲ, ಅದು ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡೋದಕ್ಕೆ, ಒಂದು ಪರ್ಸೆಪ್ಷನ್ ಬಿಲ್ಡ್ ಮಾಡೋದಕ್ಕೆ. ನೋಡೋಣ 2 ವರ್ಷ ಅಧಿಕಾರದಲ್ಲಿ ಇರ್ತಾರೆ, ಯಾವ ತರ ಇಂಪ್ರೆಸ್ ಮಾಡ್ತಾರೆ ಜನರಿಗೆ. ಪರ್ಸೆಪ್ಷನ್ ಬಿಲ್ಡಿಂಗ್ ಪಾಲಿಟಿಕ್ಸ್ ಈಗ ಅದೇ ತಾನೇ ಮಾಡ್ತಿರೋದು, ಪರ್ಸೆಪ್ಷನ್ ಬಿಲ್ಡಿಂಗ್ ಹನುಮೇಶ್ ಸರ್, ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಹನುಮೇಶ್ ಸರ್, ಲಾಸ್ಟ್ಲಿ ಏನ್ ಹೇಳ್ತೀರಿ? ನೋಡಿ ಮೇಡಮ್ ಹೇಳ್ದಂಗೆ 2 ವರ್ಷ ಅನ್ನುವಂಥದ್ದು ಒಂದು ಸರ್ಕಾರಕ್ಕೆ ಬಹಳ ಕಡಿಮೆ ಅವಧಿ ಅಂತಾನೆ ಹೇಳ್ಬೇಕಾಗುತ್ತೆ. ಈ ಚುನಾವಣೆಗಳ ಹತ್ರನೇ ಬರೋದ್ರಿಂದ ಒಂದ್ ಕಡೆ ಅಭಿವೃದ್ಧಿ, ಒಂದ್ ಕಡೆ ಜನರ ಕಲ್ಯಾಣ ಆಗ್ಬೇಕು, ಗ್ಯಾರಂಟಿಗಳ ಮುಂದುವರಿಕೆ ಆಗ್ಬೇಕು, ಅಭಿವೃದ್ಧಿ ಆಗ್ಬೇಕು. ಇದ್ರ ಜೊತೆಗೆ ಚುನಾವಣೆಗೆ ಬೇಕಾದಂತ ಸಂಪನ್ಮೂಲಗಳನ್ನ ಇವ್ರು ಹೊಂದಿಸ್ಕೊಳ್ಳೋದಕ್ಕೆ ಏನ್ ಮಾಡ್ತಾರೆ, ಇನ್ನು ಕೊನೆಗೆ ಜಾಸ್ತಿ ಭ್ರಷ್ಟಾಚಾರಕ್ಕೆ ಕೈ ಹಾಕುವಂತ ಒಂದು ಅಪಾಯ ಕೂಡ ಇರುತ್ತೆ. ಯಾಕಂದ್ರೆ ಚುನಾವಣೆ ಹತ್ರ ಬಂದಾಗ ಈ ರಾಜಕೀಯ ಪಕ್ಷಗಳು, ರಾಜಕೀಯ ನಾಯಕರು, ಶಾಸಕರಿರ್ಬಹುದು, ಮಂತ್ರಿಗಳಿರ್ಬಹುದು, ಆ ಚುನಾವಣೆಗೆ
ದುಡ್ಡು ಬೇಕಾಗುತ್ತಲ್ಲ, ಈ ದುಡ್ಡಿಗಾಗಿ ಕೊನೆ ಗಣಿಗೆನಲ್ಲಿ ತುಂಬಾ ದುಡ್ಡು ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋದು, ಕರಪ್ಷನ್ ಮಾಡುವಂತ ಚಾನ್ಸಸ್ ಇರುತ್ತೆ. ಮುಂದೆ ನಾವು ಗೆಲ್ತೀವೋ ಇಲ್ವೋ, ಟಿಕೆಟ್ ಕೊಡ್ತಾರೋ ಇಲ್ವೋ, ಅಥವಾ ಚುನಾವಣೆಗೆ ಟಿಕೆಟ್ ಕೊಟ್ಟರು ಖರ್ಚು ಜಾಸ್ತಿ ಆಗುತ್ತೆ, ತುಂಬಾ ಖರ್ಚು ಮಾಡಿ ಚುನಾವಣೆಗೆ, ಇದು ವಾಸ್ತವ ರಾಜಕಾರಣ. ಹೀಗಾಗಿ ಈ 2 ವರ್ಷ ಇದೆಯಲ್ಲ, ಇದು ದೊಡ್ಡ ಸವಾಲು, ದೊಡ್ಡ ಸಮಸ್ಯೆಗಳಿರುವಂತ ಒಂದು 2 ವರ್ಷನ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎಷ್ಟರ ಮಟ್ಟಿಗೆ ನಿಭಾಯಿಸುತ್ತೆ, ಜನರಿಗೆ ಒಂದ್ ಸ್ವಲ್ಪ ಆದ್ರೂ ಸಿಗುತ್ತಾ, ಅಭಿವೃದ್ಧಿ ಕೆಲಸಗಳಾಗುತ್ತೆ ಅನ್ನುವಂಥದ್ದನ್ನ ನಾವು ಮುಂದಿನ ದಿನಗಳಲ್ಲಿ ಕಾಯ್ದು ನೋಡ್ತೇವೆ. ಥ್ಯಾಂಕ್ ಯು ರಮೇಶ್ ಸರ್, ಥ್ಯಾಂಕ್ ಯು ಆಶಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಜಾಯ್ನ್ ಆಗಿದ್ದಕ್ಕಾಗಿ. ಹಾಗೆ ಥ್ಯಾಂಕ್ ಯು ದಿಲೀಪ್ ಸರ್, ಥ್ಯಾಂಕ್ ಯು ಹರ್ಷ ಸರ್, ಥ್ಯಾಂಕ್ ಯು ರವಿ ಸರ್ ಮಾತನಾಡಿದ್ದಕ್ಕಾಗಿ. ನೋಡೋಣ ಇನ್ನೆರಡು ವರ್ಷಗಳ ಅಧಿಕಾರ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ. ನಾಯಕತ್ವ ಏನೋ ಬದಲಾಯಿತು, ನಮ್ಮ ಜೀವನ ಅಥವಾ ನಮ್ಮ ಜೀವನ ಶೈಲಿ ಇರುವಂಥ ಬೆಲೆ ಏರಿಕೆ ಅದೆಲ್ಲವೂ ಕೂಡ ಸರಿ ಹೋಗುತ್ತಾ, ಅದರಲ್ಲಿ ಏನಾದರೂ ಬದಲಾವಣೆ ಮಾಡಿ ನಾವು ದುಡಿಯುವಂಥ ದುಡ್ಡು, ನಮ್ಮ ಜೇಬ್ನಲ್ಲಿರುವಂಥ ದುಡ್ಡು ಒಂದು ಸ್ವಲ್ಪ ಉಳಿಯುತ್ತಾ ಅಂತೇಳಿ ನಿರೀಕ್ಷೆ ಮಾಡ್ಕೊಳ್ತಾ ಇದ್ದಾರೆ. ನೋಡೋಣ ನಾಳೆ ದಿನ ಏನಾಗುತ್ತೆ ಅಂತೇಳಿ. ಓವರ್ ಆಲ್ ಡೆವಲಪ್ಮೆಂಟ್ ಸದ್ಯದ ಮಟ್ಟಿಗೆ ನಾಳೆ ಡಿ.ಕೆ. ಶಿವಕುಮಾರ್ ಅವರು ಡೆಲ್ಲಿ ಪ್ರಯಾಣವನ್ನು ಬೆಳೆಸಲಿಕ್ಕಿದ್ದಾರೆ. ಜೊತೆಗೆ ಪರಿಷತ್ ಚುನಾವಣೆಯ ಮೂಡ್ನಲ್ಲಿದ್ದಂತೆ ಕಾಣಿಸ್ತಾ ಇದೆ ಕಾಂಗ್ರೆಸ್. ಹಾಗಾಗಿ ಹೆಸರು ಕೂಡ ಘೋಷಣೆ ಆಗಿದೆ. ಆ ಕುರಿತಂತ ಇನ್ನಷ್ಟು ಡೀಟೇಲ್ಸ್ ಅನ್ನ ರಾಜ್ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಇದಾಗಿತ್ತು ಈ ಹೊತ್ತಿನ ಚದುರಂಗ ಡಿಬೇಟ್ ಕಾರ್ಯಕ್ರಮ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.